ಶ್ರೀ ರಮೇಶ್ ಅವರು ಅವರ ಅಧ್ಯಕ್ಷತೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾದ ರಮೇಶ್ ಅವರನ್ನು ಈ ರ್ಯಾಲಿಯ ನಿರ್ದೇಶಕರಾದ ಸಂದೇಶ್ ಪೂಜಾರಿ ನಡೆಯುವ ಮೂಲಕ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ. ಹಾಗೆಯೇ ನಮ್ಮ ಈ ಒಂದು ಸಂಸ್ಥೆ ಮೊದಲು ನಂತರ 2003-04ರಲ್ಲಿ ನಮ್ಮ ಮುಡಿಪು ಸ್ಥಳೀಯ ಸಂಸ್ಥೆ ಹುಟ್ಟಿಕೊಂಡು ಬೆಳೆದಾಗಿನಿಂದ ಈ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ಚುಕ್ಕಾಣಿ ನಡೆದುಕೊಂಡವರು ಕೂಡ ಒಂದಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಗೋಳಿಯ ಇವರು 2021 ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆಗಿನ ಅವರ ಅನುಭವ, ಆ ಸಂಸ್ಥೆಯಲ್ಲಿರುವ ಪ್ರೀತಿ ಎಲ್ಲವನ್ನು ಕೂಡ ಅವರು ಇಂದಿಗೂ ನಮಗೆ ಕೊಡ್ತಾ ಇದ್ದಾರೆ. ಇವರನ್ನು ನಾನು ನಮ್ಮ ಸ್ಥಳೀಯ ಸಂಸ್ಥೆಯ ವತಿಯಿಂದ ಕೊಡುವುದರಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ಥಳೀಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಸಂತೋಷ್ ಕುಮಾರ್ ಗೋಳಿಯವರನ್ನ ಉಪಾಧ್ಯಕ್ಷರಾದಂತಹ ರಾಮರಾವ್ ಇವರು ಪ್ರೀತಿಯ ಸಂಕೇತವಾಗಿ ಗೌರವಿಸಬೇಕು, ಅದು ಸ್ವಾಗತಿಸಬೇಕು ಅಂತ ವಿನಂತಿಸುತ್ತೇನೆ. ಹಾಗೆಯೇ ನಮ್ಮ ಹುಡುಗಿನ ಕೃತಿ ಆಡಳಿತ ಸಮಿತಿಯ ಮಾಲಕರಾಗಿರುವಂತಹ ಶ್ರೀ ಶ್ರೀನಿವಾಸ ಅವರು ನಮ್ಮೊಂದಿಗೆ ಯಾವಾಗಲೂ ಕೂಡ ಬರ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಶಿಕ್ಷಕರು, ನಮ್ಮ ಹಿರಿಯ ಶಿಕ್ಷಕರು ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಇನ್ನೊಬ್ಬರು ಉದ್ಯಮಿ ನಮ್ಮ ಶ್ರೀ ರಾಧಾಕೃಷ್ಣ ರೈ ಇವರಿದ್ದಾರೆ. ಇವರು ಕೂಡ ಹಾಗೆ ನಾವು ಯಾವ ಹೇಳಿ ಮಾತಾಡಿದ್ರು ನಮ್ಮೊಟ್ಟಿಗೆ ಬಂದು ಸಹಕಾರ ಕೊಡ್ತಿದ್ದು, ನಮ್ಮೊಂದಿಗೆ ಪ್ರೋತ್ಸಾಹಿಸುವಂತ, ನಮ್ಮ ಉತ್ತೇಜಿಸುವಂತ ಶ್ರೀಯುತ ಉದ್ಯಮಿ ಶ್ರೀ ರಾಧಾಕೃಷ್ಣ ರೈ ಇವರನ್ನು ಕೂಡ ನಾನು ನಮ್ಮ ಸ್ಥಳೀಯ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ರಾಧಾಕೃಷ್ಣ ರೈ ಇವರನ್ನು ಇವರು ಪ್ರೀತಿಯ ಸಂಕೇತವಾಗಿ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸ್ಥಳೀಯ ಸಂಸ್ಥೆಯು ಮುಡಿಪು ಸ್ಥಳೀಯ ಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲಾ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ ಸ್ಥಳೀಯ ಸಂಸ್ಥೆ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆಯ ಅಧೀನದಲ್ಲಿ ಬರ್ತದೆ. ಈ ದಕ್ಷಿಣ ಕನ್ನಡ ಜಿಲ್ಲಾ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ ಸ್ಥಳೀಯ ಸಂಸ್ಥೆಯ ಆಯುಕ್ತರಾಗಿರುವಂತಹ ಶ್ರೀ PM ತುಳೀರ್ ಇದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಅವರು ಯಾವಾಗಲೂ ಕೂಡ ಸ್ಕೌಟಿಂಗ್ ಬಗ್ಗೆ ಚಳವಳಿ ನಡೆಸುತ್ತಾ ಬೇರೆ ಬೇರೆ ದೇಶಗಳಿಗೆ, ವಿದೇಶಗಳಿಗೆ ಹೋಗಿ ಆ ಸ್ಕೌಟಿಂಗಿನ ಬಗ್ಗೆ ಚಳವಳಿ ನಡೆಸಿದವರು, ಹಾಗೆಯೇ ಎಲ್ಲ ಕಾರ್ಯಕ್ರಮ ಭಾಗವಹಿಸುವವರು. ಅವರನ್ನು ನಾವು ಇವತ್ತು ಬಂದಿದ್ದಾರೆ. ಅವರನ್ನು ನಾನು ಕೂಡ ಆತ್ಮೀಯವಾಗಿ ನಾನು ಅವರನ್ನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ ಆಯುಕ್ತರಾದ ಶ್ರೀ ಇವರನ್ನ ಸಂದೇಶ್ ಪೂಜಾರಿ ಇವರು ಮೂಲಕ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಹಿರಿಯ ಶಿಕ್ಷಕರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಸ್ಕೌಟ್ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಇದ್ದಾರೆ. ಅವರು ಕೂಡ ಹಾಗೆ ಸ್ಕೌಟಿಂಗ್ನಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ಎಲ್ಲ ತನ್ನ ಜೀವನವನ್ನೇ ಅದಕ್ಕಾಗಿ ಬಿಟ್ಟುಬಿಟ್ಟಾಗಿದ್ದಾರೆ. ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನು ಕೂಡ ನಾವು ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ತುಂಬದಿಂದ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೇನೆ. ಗೌರವಾನ್ವಿತ ಪ್ರದೀಪ್ ಕುಮಾರ್ ಇವರನ್ನ ಇವರು ಪ್ರೀತಿಯ ಸಂಕೇತವಾಗಿ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸ್ಥಳೀಯ ಸಂಸ್ಥೆಯನ್ನ ಇಲ್ಲಿಗೆ ವರ್ಗಾಯಿಸಿ, ಅಂದ್ರೆ ಮಾನವಗಳು ಇಲ್ಲಿಗೆ ವರ್ಗಾಯಿಸಿ ಸಂಸ್ಥೆಯನ್ನು ಮುನ್ನಡೆಸಿಕೊಡುವಂತ ಹಾಗೂ ಸಂಸ್ಥೆಯಲ್ಲಿ ಹಲವಾರು ಪಡೆದಂತಹ ಶ್ರೀಯುತ ಎಂ ರಾಮರಾವ್ ಸರ್ ಇದ್ದಾರೆ. ಇವರು ನಮ್ಮ ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ. ಇವತ್ತಿನ ನಮ್ಮ ರ್ಯಾಲಿಯಲ್ಲಿ ಕಪ್ಪು ವಿಭಾಗದ ನಾಯಕರಾಗಿದ್ದಾರೆ. ಇವರನ್ನು ನಾನು ಸ್ಥಳೀಯ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ರಾಮರಾವ್ ಸರ್ ಇವರನ್ನ ನೀಲಯ್ಯ ಸರ್ ಅವರು ಪ್ರೀತಿಯ ಸಂಕೇತವಾಗಿ ಹೂವು ನೆಡುವುದರ ಮೂಲಕ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಿದ್ದೇನೆ. ಹಾಗೇನೆ ಏನು ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಇನ್ನೊಬ್ಬರು ಉಪಾಧ್ಯಕ್ಷ ಆಗಿರುವಂಥ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮರಿಕಳ, ಇವರು ನನ್ನ ಚಿಕ್ಕಂದಿರುವಂತೆ ನನ್ನ ಸ್ನೇಹಿತರು ಕೂಡ. ಹಾಗೆಯೇ ಇಲ್ಲಿ ಸ್ಕೌಟ್ ಸ್ಥಾಪನೆಯಾದ ನಂತರ ಇಲ್ಲಿ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಹಕಾರ ನೀಡುತ್ತಿರುವಂಥ
ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮರಿಕಳ ಇವರನ್ನು ನಾನು ಆತ್ಮೀಯವಾಗಿ ನಮ್ಮ ಸ್ಥಳೀಯ ಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಗೌರವಾನ್ವಿತ ಚಂದ್ರಶೇಖರ್ ಶೆಟ್ಟಿಯನ್ನು ರಘು ಸರ್ ಕಲ್ಲರ್ಕೋಡಿ ಅವರು ಪ್ರೀತಿಯ ಸಂಕೇತವನ್ನು ಊಡಿರುವ ಮೂಲಕ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಮಾತೆ ಶ್ರೀಮತಿ ಲೀನಾ ಮೆಂಡೋನ್ಸ, ಇವರು ಕೂಡ ಹಾಗೆ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಅದು ನಮ್ಮ ಯಾವುದೇ ಕಾರ್ಯಕ್ರಮ ನಡೆಯಲಿ ನಾವಾಗಿ ಅವ್ರ ಹತ್ರ ಕೇಳಲಿಕ್ಕೆ ಏನಿಲ್ಲ, ಏನು ಬೇಕಿದ್ರು ಕೂಡ ನಾನು ಕೊಡ್ತೇನೆ ಸರ್ ಅಂತೇಳಿ ಕೊಡ್ತಾ ಇರುವವರು. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ ಮನೆಯಿಂದಲೇ ತೆಂಗಿನಕಾಯಿ ತರಕಾರಿಗಳನ್ನೆಲ್ಲ ಅವರು ತಂದು ಕೊಟ್ಟಿದ್ದಾರೆ. ಅವರನ್ನು ನಾನು ಸ್ಮರಿಸುತ್ತಾ ಅವರನ್ನು ನಮ್ಮ ಸ್ಥಳೀಯ ಸಂಸ್ಥೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲೆನ್ ರಾಜ್ ಚೇಳೂರು ಇವರು ವಿಜಯಲಕ್ಷ್ಮಿ ಟೀಚರ್ ಇವರನ್ನ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಿದ್ದೇನೆ. ಲೀನಾ ಮೆಂಡೋನ್ಸ ಇವರನ್ನ ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ, ದಯವಿಟ್ಟು ಕ್ಷಮಿಸಿ. ಹಾಗೆ ಇನ್ನೊಂದು ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಅವರ ಬಗ್ಗೆ ನಾನು ಎರಡು ಮಾತು ಹೇಳಬೇಕಾಗಿಲ್ಲ. ಯಾಕಂದರೆ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಕೂಡ ಸರ್ ಮಾಡುವ ಅಂತ ಹೇಳಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಶಾಲೆಯನ್ನು ನಿನ್ನೆ ರಾತ್ರಿವರೆಗೆ ಸುಮಾರು 8 ಗಂಟೆವರೆಗೆ ಇಲ್ಲಿ ಶಾಲೆಯಲ್ಲಿ ಇದ್ದುಕೊಂಡು ಇವತ್ತಿನ ಕಾರ್ಯಕ್ರಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಂಥ ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಅವರ ಎಲ್ಲ ತಂಡದವರನ್ನು ಕೂಡ ಅಲ್ಲೆಲ್ಲ ಅಧ್ಯಾಪಕರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮೇಡಮ್ ವಿಜಯಲಕ್ಷ್ಮಿ ಅವರಿಗೆ ಸ್ವಾಗತ, ಸುಸ್ವಾಗತ. ವಿಜಯಲಕ್ಷ್ಮಿ ಮೇಡಮ್ ಅವರನ್ನು ಫಿಲೋಮಿನಾ ಮೇಡಮ್ ಫಜೀರು ಶಾಲೆ ಇವರು ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಿದ್ದೇನೆ. ಇವತ್ತಿನ ಒಂದು ರ್ಯಾಲಿ, ಈ ರ್ಯಾಲಿ ಕಾರ್ಯಕ್ರಮ ಅಂತ ಹೇಳುವಾಗ ಅದನ್ನೊಬ್ಬರು ನಡೆಸಿಕೊಳ್ಕೊಬ್ಬರು ನಿರ್ದೇಶಕರು ಬೇಕಾಗಿದೆ. ನಮ್ಮಲ್ಲಿ ನಮ್ಮ ಸಂದೇಶ್ ಪೂಜಾರಿ ಪಾಣೇಲ್ ಬರಿಕೆ ಇವರನ್ನು ನಾವು ಈ ಕಾರ್ಯಕ್ರಮದ ನಿರ್ದೇಶಕರಾಗಿ ಮಾಡಿದ್ದೇವೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಈ ಸ್ಥಳೀಯ ಸಂಸ್ಥೆ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ವಿಕಿರಣ್ ರವರು ಆಗಮಿಸಬೇಕು. ಸಂದೇಶ್ ಸರ್ ಅವರನ್ನು ಹೂವನ್ನು ನೀಡುವುದರ ಮೂಲಕ ಗೌರವಿಸಿ ನಮ್ಮ ಸ್ಥಳೀಯ ಸಂಸ್ಥೆಯ ಕೋಶಾಧಿಕಾರಿ ಶ್ರೀ ಫೆಲಿಕ್ಸ್ ಡಿಸೋಜಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಶಿಕ್ಷಕರಿಗೆ ಹಾಗೂ ಅಧ್ಯಾಪಕರಂತ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಂದಂಥ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು, ಸ್ಕೌಟ್ಸ್, ಗೈಡ್ಸ್, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಆವೆ ಮರಿಯ ಶಾಲೆಯ ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರನ್ನು ಕೂಡ ಮತ್ತು ಅವರ ಕರ್ಕೊಂಡು ಬಂದಂಥ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು. ಸರ್ವರನ್ನು ಸ್ವಾಗತಿಸಿದಂತಹ ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಮೊಹಮ್ಮದ್ ಸರ್ ಅವರಿಗೆ ಕೂಡ ಗೌರವದ ಮತ್ತು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನೀಲಯ ಸರ್ ಅವರು ಪ್ರೀತಿಯ ಸಂಕೇತವಾಗಿ ಹೂವನ್ನು ನೀಡುವುದರ ಮೂಲಕ ಗೌರವಿಕೆಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಗಲಿ, ನಮ್ಮ ಸ್ಕೌಟ್ ಗೈಡ್ ರ್ಯಾಲಿ ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಬಾಳು ಬೆಳಗಲಿ, ಹೊಳೆಯಲಿ, ಭವಿಷ್ಯ ಉಜ್ವಲವಾಗಲಿ, ದೇವರೆಲ್ಲರನ್ನು ಆಶೀರ್ವಾದಿಸಲಿ, ಈ ರ್ಯಾಲಿ ಉತ್ಸವವು ಯಶಸ್ವಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ರ್ಯಾಲಿಯ ಉದ್ಘಾಟಕರಾದಂತಹ ಗೌರವಾನ್ವಿತ ಟೀಚರ್ ರಾಜಾರಾಮ್ ಭಟ್ರವರು ಹಾಗೆ ಎಲ್ಲ ಉಪಸ್ಥಿತ ಗೌರವಾನ್ವಿತ ಅತಿಥಿಗಳು ದೀಪವನ್ನು ಬೆಳಗಿಸುವ ಮೂಲಕ ರ್ಯಾಲಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಶುಭವನ್ನು ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಸೇವೆ ಮತ್ತು ಸಹಾಯವನ್ನು ಮಾಡಲಿಕ್ಕಿರುವಂತಹ ಸುಂದರವಾದ ಒಂದು ಸಂಸ್ಥೆ ಇದ್ದರೆ ಅದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ. ಬಹುಶಃ ಈ ಸಮಾರಂಭದಲ್ಲಿ ಹಲವಾರು ಗಣ್ಯ ಅತಿಥಿಗಳು ನಮ್ಮೊಂದಿಗಿರುವುದು ನಮಗೆ ಸಂತೋಷ. ಅದರಲ್ಲಿ ಕೂಡ ಸಂತೋಷಣ್ಣ ನಮ್ಮೊಂದಿಗಿರುವುದು ಇನ್ನೂ ನಮಗೆ ಸಂತೋಷ.
ಆದರೆ ಸಂತೋಷ ನನಗೆ ಸೇವೆ ಮತ್ತು ಸಹಾಯ ಮಾಡಲಿಕ್ಕೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇರುವುದರಿಂದ ಅವರು ತುರ್ತು ಬೇಗ ಹೋಗಬೇಕಾಗಿರೋದ್ರಿಂದ ಅವರ ಸಂದೇಶವನ್ನು ನುಡಿದು ಮಕ್ಕಳನ್ನು ಹರ್ಷಚಿತ್ರನಾಗಿ ಮಾಡಬೇಕಾಗಿ ವಿನಂತಿಸ್ತಿದ್ದೆ. ಒಂದು ವಿಶೇಷವಾದ ಕಾರ್ಯಕ್ರಮ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು ಇದರ ವಾರ್ಷಿಕ ರ್ಯಾಲಿ. ಈ ಕಾರ್ಯಕ್ರಮದ ಸೊಬಗನ್ನು ನೋಡುವುದೇ ಒಂದು ಭಾಗ್ಯ ಅಂತ ಅನ್ಬೋದು. ಇವಾಗ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆ ಆಗಿದೆ. ನಮ್ಮ ಈ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಮುಡಿಪು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು, ನನ್ನ ಅತ್ಯಂತ ಆತ್ಮೀಯರು, ಗೌರವಾನ್ವಿತರು, ಮಾರ್ಗದರ್ಶಕರು, ಕೊಡುಗೈ ದಾನಿಗಳು ಆದಂಥ ಗೌರವಾನ್ವಿತ ಚಕ್ರಕೋಡಿ ರಮೇಶನವರೇ, ಇವಾಗ ದೀಪ ಪ್ರಜ್ವಲನೆ ಮಾಡಿದಂಥ ನಮ್ಮ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಸಂಚಾಲಕರು, ನಮ್ಮ ಹಿರಿಯರು ಮಾರ್ಗದರ್ಶಕರಂತ TG ರಾಜಾರಾಮ್ ಭಟ್ರೆ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಭಾರತ್ ಸ್ಕೌಟ್ ಮತ್ತು ಗೈಡ್ ಸ್ಥಳೀಯ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಬಂದಂಥ ಎಲ್ಲ ಸ್ಕೌಟು, ಗೈಡ್, ಬುಲ್ಬುಲ್ ಮತ್ತು ಬನ್ನಿಸ್ನ ಎಲ್ಲ ಮಕ್ಕಳೇ, ಶಿಕ್ಷಕಿಯರೇ, ಮಾತನಾಡುವ ವೇದಿಕೆ ಅಲ್ಲವೇ ಅಲ್ಲ, ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳುವಂಥ ಒಂದು ವೇದಿಕೆ ಇದು. ನಾನು ಹಲವು ವರ್ಷಗಳಿಂದ ನಿರಂತರವಾಗಿ ಇದರ ಅಧ್ಯಕ್ಷನಾಗಿದ್ದೆ. ಆವಾಗ ಕೊಟ್ಟಂಥ ಸಹಕಾರ ಇವಾಗ ಕೂಡ ನನಗೆ ನೆನಪಾಗ್ತಾ ಉಂಟು. ಇವಾಗ ನಮಗೆ ಯೋಗ್ಯವಾದ, ಅದಕ್ಕೆ ಯಾರು ನಿರಂತರವಾಗಿ ಸಹಕಾರ ಮಾಡುವಂಥ ವಿಶಾಲವಾದ ಹೃದಯವಿರುವಂಥ ಒಬ್ಬ ಮನುಷ್ಯ ಅಧ್ಯಕ್ಷನಾಗಬೇಕೆಂಬ ಹಂಬಲ ಹಲವು ವರ್ಷಗಳಿಂದಿತ್ತು. ಅದಕ್ಕೆ ಯೋಗ್ಯವಾಗಿ ಯಾರನ್ನು ಹುಡುಕೋದು, ಅದು ಚಕ್ರಕೋಡಿ ರಮೇಶನವರೇ ಅದಕ್ಕೆ ಯೋಗ್ಯವಾದ ಅಧ್ಯಕ್ಷರೆಂಬ ಲೆಕ್ಕಾಚಾರದಲ್ಲಿ ಅವರನ್ನು ಮಾಡಿದ ನಂತರ ಇವಾಗ ಇಷ್ಟೊಂದು ಸುಂದರವಾದ ಅತ್ಯಂತ ಜಾಸ್ತಿ ಮಕ್ಕಳು, ನನ್ನ ಅಂದಾಜು 450ಕ್ಕಿಂತ ಜಾಸ್ತಿ ಮಕ್ಕಳು ಇರ್ಬೋದು ಇವತ್ತು. ಹತ್ತಿರ 500 ಮಕ್ಕಳಿದ್ದಾರೆ ಅಂತ ಕಾಣ್ತದೆ, 500 ಮಕ್ಕಳು. ಅದರೊಟ್ಟಿಗೆ 30 ಜನ ಶಿಕ್ಷಕಿಯರಿದ್ದಾರೆ, ಹಲವು ಜನ ಅತಿಥಿಗಳಿದ್ದಾರೆ. ನೋಡುವಾಗಲೇ ಖುಷಿ. ಈಗ ನಮ್ಮ ಲ್ಯಾನ್ಸಿ ಮಾಸ್ಟರ್ ಹೇಳಿದರು, ಏನಂತ ಹೇಳಿದರು ಅಂದರೆ, ಇದರ ಅಂದವನ್ನು ವಿವರಿಸಲು ನನ್ನಿಂದ ಸಾಧ್ಯವಿಲ್ಲ. ಮಕ್ಕಳು ಆ ಸ್ಕೌಟ್ ಮತ್ತು ಬುಲ್ಬುಲ್ ಗೈಡ್ನ ಈ ಯೂನಿಫಾರ್ಮ್ ಹಾಕಿದ ನಂತರ ಅದಕ್ಕೆ ಬಂದಂಥ ಸುಂದರವಾದ ದೃಶ್ಯ, ಅದಕ್ಕೆ ಬಂದಂಥ ಒಂದು ಚಂದ ಮತ್ತೆಂದು ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಮಕ್ಕಳು ಇನ್ನು ಮುಂದೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಈ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ವೇದಿಕೆ ನಮ್ಮಲ್ಲಿದ್ದ ಕಾರಣ ಅವರ ಭವಿಷ್ಯವು ಉಜ್ವಲವಾಗಲಿ. ಎಲ್ಲಕ್ಕೂ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಯಾರು ಸಿಂಧ್ಯರವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದಾರೆ, ಸ್ಕೌಟ್, ಗೈಡ್, ಬುಲ್ಬುಲ್ ಕೇವಲ ಇಲ್ಲಿ ಮಾತ್ರ ಸೀಮಿತ ಅಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೀಮಿತವಾದಂಥ ಒಂದು ಸಂಸ್ಥೆ. ಅದರಲ್ಲಿ ಯಾರೆಲ್ಲ ಶಿಕ್ಷಣ ಪಡೆದಿದ್ದಾರೆ, ಯಾರೆಲ್ಲ ಅವರ ಪ್ರತಿಭೆ ಅನಾವರಣ ಮಾಡಿದ್ದಾರೆ, ಅವರು ಇವತ್ತು ಬೇರೆ ಬೇರೆ ರಾಷ್ಟ್ರದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಂತ ಒಂದು ಮಾತನ್ನು ಕಳೆದ ವರ್ಷ ಹೇಳಿದ ನೆನಪು ಬರ್ತದೆ. ನಾನು ಇವಾಗ ನಮ್ಮ ಇವರು ಯಾರು ಮಾಸ್ಟರ್ ಹತ್ರ ಒಂದು ಮಾತು ಹೇಳಿದೆ, ನಿಮ್ಮೊಬ್ಬ ವಿದ್ಯಾರ್ಥಿ ಇವತ್ತು ಬ್ಯಾಂಗ್ಳೂರಿನಲ್ಲಿ CA ಪದವಿ ಪಡೆದು ಅತ್ಯುನ್ನತ ಸ್ಥಾನಮಾನದಲ್ಲಿದ್ದಾರೆ. ಅವರ ವಿದ್ಯಾರ್ಥಿಗಳು ಹಲವರು ರಾಜಕೀಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಾ ಇದ್ದಾರೆ. ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರವೇಶ ಮಾಡಿ ತನ್ನ ಹೆಸರನ್ನು ಶಾಶ್ವತವಾಗಿ ಅಲ್ಲೇ ನಿಲ್ಲುವಂತ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಸ್ಕೌಟ್, ಗೈಡ್, ಬುಲ್ಬುಲ್. ನಾನು ತುಂಬ ಮಾತನಾಡುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈಗ ಉದ್ಘಾಟನೆ ಆದಂಥ ಈ ಕಾರ್ಯಕ್ರಮ ಸಮಾರೋಪ ಆಗೋ ತನಕ ಯಾವುದೇ ಒಂದು ವಿಘ್ನ ಇಲ್ಲದೆ ಬಹಳ ಸುಂದರವಾಗಿ ಸಾಂಗೋಪಸಾಂಗವಾಗಿ ನೆರವೇರಲಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವು ಅತ್ಯುನ್ನತವಾಗಿ ಬರಲಿ. ಇದು ಕೇವಲ ಇಲ್ಲಿ ಮಾತ್ರ ಸೀಮಿತವಾದ ಜಿಲ್ಲೆಯಲ್ಲಿ ಕೂಡ ಮಾದರಿಯಾದಂತಹ ಕಾರ್ಯಕ್ರಮವಾಗಿ ಮೂಡಿಬರಲಿ. ಮಕ್ಕಳಿಗೆ ಶುಭ ಹಾರೈಸಿದಂತಹ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಅವರಿಗೆ ಸಂಸ್ಥೆಯ ಪರವಾಗಿ ಪ್ರೀತಿ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ಸರ್, ತಮ್ಮ ಗೌರವ ಉಪಸ್ಥಿತಿಗೆ ನಮ್ಮ ಪ್ರೀತಿಯ ವಂದನೆಗಳು. ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಇಲ್ಲಿಯ ಬಣ್ಣೀಸ್ ಮಕ್ಕಳಿದ್ದಾರೆ. ಮಕ್ಕಳಿಗೂ ದೇವರಿಗೂ ಭೇದ ಇಲ್ಲ. ಯಾಕೆಂದರೆ ಇಬ್ಬರ ಮನದಲ್ಲೂ ಕಪಟವಿಲ್ಲದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮೊಂದಿಗಿದ್ದಾರೆ. ಅವರು ಸುಂದರವಾದ ಹಾಡನ್ನು ಹೇಳಿ ನಮ್ಮನ್ನು ರಂಜಿಸಲಿದ್ದಾರೆ. ಅದರಿಂದ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ, ಬಣ್ಣೀಸ್ ಮಕ್ಕಳು ಮುಂದೆ ಬರುವುದು, ತಮ್ಮ ಹಾಡನ್ನು ಸಾದರಪಡಿಸಿ ನಮ್ಮನ್ನು ಸಂತೋಷಭರಿತರನ್ನಾಗಿ ಮಾಡುವುದು. ಅವರಿಗೆ ಪ್ರೀತಿಯ ಸ್ವಾಗತ.
ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಪ್ರೀತಿಯ ಮಕ್ಕಳೇ, ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಮತ್ತು ಈ ಚಳುವಳಿಯಲ್ಲಿ ಕಬ್ಬು ಶಿಕ್ಷಕರಾಗಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿ, ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ದಿವಂಗತ ಜಗನ್ನಾಥ್ ಪೂಜಾರಿ ಸರ್ ಅವರು ಕಳೆದ 3 ತಿಂಗಳ ಹಿಂದೆ ಆಕಸ್ಮಿಕವಾಗಿ ದೈವಾಧೀನರಾದರು. ಮೃತರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಅವರ ಆತ್ಮಕ್ಕೋಸ್ಕರ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡುವುದು, ಜೊತೆಗೆ ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ಸಹಿಸುವ ಧೈರ್ಯವನ್ನು ಕೂಡ ಭಗವಂತ ದಯಪಾಲಿಸಲೆಂದು ನಾವು ಈ ಸಂದರ್ಭದಲ್ಲಿ ಬೇಡುವುದು. ಕಲ್ಲರಕೋಡಿ ಸ್ಕೌಟ್ಸ್, ಪಾಣೆಲಬರಿಕೆ ಸ್ಕೌಟ್ಸ್, ಅಮವಸ್ತ್ರ. ಪಾಣೆಲಬರಿಕೆ ಸ್ಕೌಟ್ಸ್. ಶಿಕ್ಷಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಫೆಲಿಕ್ಸ್ ಡಿಸೋಜಾ ಇವರಿಗೆ ಸಂಸ್ಥೆಯ ವತಿಯಿಂದ ಗೌರವಿಸುವ ಕಾರ್ಯಕ್ರಮ. ದಯವಿಟ್ಟು ಅವರು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಿದ್ದೇವೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. ದಿನಾಂಕ 31/7/2 ಸ್ಕೌಟ್ ಶಿಕ್ಷಕರಾದ ಶ್ರೀ ಫೆಲಿಕ್ಸ್ ಡಿಸೋಜರವರಿಗೆ ನಮ್ಮ ಸ್ಥಳೀಯ ಸಂಸ್ಥೆಯ ವತಿಯಿಂದ ವಾರ್ಷಿಕ ರ್ಯಾಲಿಯ ಸಂದರ್ಭದಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನಿತರೆ, ನೀವು ದಿನಾಂಕ 18/7/1964 ಚೇಳೂರಿನಲ್ಲಿ ದಿವಂಗತ ಜಾನ್ ಬ್ಯಾಪ್ಟಿಸ್ಟ್ ಡಿಸೋಜಾ ಮತ್ತು ದಿವಂಗತ ಬೆನೆಡಿಕ್ಟಾ ಮೊಂಥೇರೊರವರ ಸುಪುತ್ರರಾಗಿ ಜನಿಸಿದ್ದೀರಿ. ದಿನಾಂಕ 1/8/1984 ಕಥೋಲಿಕ್ ವಿದ್ಯಾಮಂಡಳಿ ಮಂಗಳೂರು ಇದರ ಆಡಳಿತಕ್ಕೆ ಒಳಪಟ್ಟ ಸಂತ ಜೋಸೆಫ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಫಜೀರುವಿನಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಆರಂಭಿಸಿದ ನೀವು ಅದೇ ಶಾಲೆಯಲ್ಲಿ ಮೊದಲು 5 ವರ್ಷ, ಈಗ 12 ವರ್ಷ, ಒಟ್ಟು 17 ವರ್ಷ ಸಂತ ಜೋಸೆಫ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬರಿಮಾರು ಸುರೇಕುಮೇರುವಿನಲ್ಲಿ 3 ವರ್ಷ, ನಂತರ ಸಂತ ಅಂತೋಣಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಟೂರು ಕರಿಂಗಾಣದಲ್ಲಿ 16 ವರ್ಷ, ತದನಂತರ ಸಂತ ಲಾರೆನ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ವಿಜಯಡ್ಕ ಕರೋಪಾಡಿಯಲ್ಲಿ 4 ವರ್ಷ. ಹೀಗೆ ಒಟ್ಟು 40 ವರ್ಷ ಶಿಕ್ಷಕರಾಗಿ ಫಲಪ್ರದ ಸೇವೆ ಸಲ್ಲಿಸಿ ದಿನಾಂಕ 31/7/2024 ವಯೋನಿವೃತ್ತಿಗೊಂಡಿದ್ದೀರಿ. 1991 ಸ್ಕೌಟ್ 92 ಸ್ಕೌಟ್ ಮಾಸ್ಟರ್ ಆಗಿ ಸೇವೆ ಆರಂಭಿಸಿದ್ದೀರಿ. 1995 ಅಡ್ವಾನ್ಸ್ ತರಬೇತಿ ಪಡೆದು 2002 ಹಿಮಾಲಯ ವುಡ್ ಬ್ಯಾಚ್ ತರಬೇತಿ ಪಡೆದು ಸ್ಕೌಟಿಂಗ್ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಪಡೆದಿರುವಿರಿ. 1992 ಈವರೆಗೆ 33 ವರ್ಷ ಸ್ಕೌಟ್ ಮಾಸ್ಟರ್ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಕೌಟಿಂಗ್ ಬಗ್ಗೆ ಜ್ಞಾನವನ್ನು ಹಂಚಿದ್ದೀರಿ. 1998 ಒರಿಸ್ಸಾ ರಾಜ್ಯದ ಕುರ್ದಾ ಎಂಬಲ್ಲಿ ನಡೆದ 3ನೇ ಸಾರ್ಕ್ 13ನೇ ರಾಷ್ಟ್ರೀಯ ಜಾಂಬೂರಿಯಲ್ಲಿ 4 ವರ್ಷ ಮಕ್ಕಳೊಂದಿಗೆ ಭಾಗವಹಿಸಿದ್ದೀರಿ. ತಮ್ಮ ಸೇವಾವಧಿಯಲ್ಲಿ ಪಾಣೆಮಂಗಳೂರಿನ ಸ್ಕೌಟ್ ಮತ್ತು ಗೈಡ್ ಸ್ಥಳೀಯ ಸಂಸ್ಥೆಯಲ್ಲಿ 2 ಅವಧಿಗೆ ಕಾರ್ಯದರ್ಶಿಯಾಗಿ, 1 ಅವಧಿಗೆ ಕೋಶಾಧಿಕಾರಿಯಾಗಿ, ನಮ್ಮ ಮುಡಿಪು ಸ್ಥಳೀಯ ಸಂಸ್ಥೆಯಲ್ಲಿ 2 ಅವಧಿಗೆ ಕಾರ್ಯದರ್ಶಿಯಾಗಿ, ಪ್ರಸ್ತುತ 2 ಅವಧಿಗಳಲ್ಲಿ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತೀರಿ. ಅದೇ ರೀತಿ ಜಿಲ್ಲಾ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಜಿಲ್ಲಾ ಸಂಸ್ಥೆ ತೃತೀಯ ಸೋಪಾನ ಪರೀಕ್ಷಾ ಶಿಬಿರಗಳಲ್ಲಿ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದೀರಿ.
ನಿಮ್ಮ ಶಾಲೆಯ ಅನೇಕ ಮಕ್ಕಳನ್ನು ತೃತೀಯ ಸೋಪಾನ ಪದಕ ಪಡೆಯುವಂತೆ ತರಬೇತಿ ಕೊಟ್ಟು ತಯಾರುಗೊಳಿಸಿದ್ದೀರಿ. ವಿವಿಧ ಸ್ಥಳೀಯ ಸಂಸ್ಥೆ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ತರಬೇತಿ ಶಿಬಿರಗಳಲ್ಲಿ ಶಿಬಿರ ನಾಯಕರಾಗಿ ತರಬೇತಿ ನೀಡಿದಿರಿ. ಶಿಕ್ಷಕರಿಗೂ ತರಬೇತಿ ನೀಡಿದಿರಿ. ಶಿಕ್ಷಕ ರಕ್ಷಕ ಸಭೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾಹಿತಿ ಹಂಚಿದಿರಿ. ಬಹುಮುಖ ಪ್ರತಿಭೆಯುಳ್ಳವರಾದ ನೀವು 2005ರಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಶಿಕ್ಷಕ ದಿನಾಚರಣೆಯಲ್ಲಿ ತಾಲೂಕು ಪ್ರತಿಭಾನ್ವಿತ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಶಿಕ್ಷಕರ ಚಿತ್ರಕಲೆ ಹಾಗೂ ಛದ್ಮವೇಷ ಸ್ಪರ್ಧೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಬಹುಮಾನ ಪಡೆದಿರುವಿರಿ. ಸಂಗೀತದಲ್ಲಿ ಆಸಕ್ತಿ ಹೊಂದಿರುವ ನೀವು ಕೀಬೋರ್ಡ್ ನುಡಿಸುತ್ತಿದ್ದೀರಿ. ಉತ್ತಮ ನಟರಾಗಿರುವ ನೀವು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ. ಮಾತ್ರವಲ್ಲದೆ ಅನೇಕ ನಾಟಕಗಳನ್ನು ಬರೆದು ನಿರ್ದೇಶಿಸಿದ್ದೀರಿ. ಉತ್ತಮ ಕಾರ್ಯಕ್ರಮ ಹಾಗೂ ಕಾರ್ಯನಿರ್ವಾಹಕರು ಆಗಿರುವಿರಿ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಸಮಾಜ ಸೇವೆಯಲ್ಲೂ ಕೈಜೋಡಿಸಿದ್ದೀರಿ. ಈವರೆಗೆ ನಮ್ಮ ಸ್ಥಳೀಯ ಸಂಸ್ಥೆಗೆ ನೀವು ನೀಡಿದ ಸೇವೆಗೆ ನಾವು ಚಿರಋಣಿಗಳಾಗಿದ್ದೇವೆ. ನೀವು ನಮ್ಮ ಸಂಸ್ಥೆಯ ಬೆಳವಣಿಗೆಗಾಗಿ ನೀಡಿದ ಅವಿರತ ಪ್ರಾಮಾಣಿಕ ಸೇವೆಗಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಮುಂದಿನ ನಿವೃತ್ತಿ ಜೀವನಕ್ಕೆ ಶುಭವನ್ನು ಕೋರುತ್ತೇವೆ. ಆ ದೇವರು ನಿಮ್ಮ ಎಲ್ಲ ಆಶೋತ್ತಾರಗಳನ್ನು ಈಡೇರಿಸಲಿ. ಉತ್ತಮ ಆಯುರಾರೋಗ್ಯವನ್ನು, ಮಾನಸಿಕ ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ. ನಿಮ್ಮ ಮುಂದಿನ ಜೀವನ ಸುಖಮಯ ಹಾಗೂ ಶುಭಮಯವಾಗಲಿ ಎಂದು ಬೇಡುತ್ತೇವೆ. ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು. ದಿನಾಂಕ 16/1/2025, ಸ್ಥಳ ಮುಡಿಪು. ಧನ್ಯವಾದಗಳು. ನಾವು ಗೌರವಿಸ್ತಾ ಇದ್ದೇವೆ. ಕ್ಲಾಪ್ಸ್ ಗೋ. ಅವರ ಸೇವೆಯನ್ನು ಗೌರವಿಸುತ್ತಾ ಸ್ಕೌಟೇ ಉಸಿರು ಎಂಬ ರೀತಿಯಲ್ಲಿ ಅವರು ತಮ್ಮ ಉಸಿರನ್ನು ಸ್ಕೌಟಿಗಾಗಿ ಮೀಸಲಾಗಿಟ್ಟವರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಏರ್ಪಾಡು ಮಾಡಿದಂತಹ ಸ್ಕೌಟ್ಸ್ ಗೈಡ್ಸ್ ಕಪ್ಸ್ ಬುಲ್ಬುಲ್ 2024-25 ಸಾಲಿನ ಈ ಉತ್ಸವವನ್ನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡುವ ಅವಕಾಶವನ್ನು ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ನನಗೆ ಅವಕಾಶ ಒದಗಿಸಿಕೊಟ್ಟದ್ದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ವಂದನೆಯನ್ನು ಸಲ್ಲಿಕೆ ಮಾಡ್ತೇನೆ. ವೇದಿಕೆಯಲ್ಲಿ ನನ್ನ ಜೊತೆ ಆಸೀನರಾಗಿರುವ ಈ ಸಂಸ್ಥೆಯ ಅಧ್ಯಕ್ಷರಾದ ಚಕ್ರಕೋಡಿ ರಮೇಶ್ ಅವರವರೇ, ನನ್ನ ಆತ್ಮೀಯರು ಸಹಪಾಠಿಯೂ ಆಗಿರುವ ಸನ್ಮಾನ್ಯ ಉಮಿಯಾ ರಾಧಾಕೃಷ್ಣ ರೈ ಅವರೇ, ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿ ಹಲವಾರು ವರ್ಷ ಸೇವೆ ಮಾಡಿ ಒಬ್ಬ ಆದರ್ಶ ಶಿಕ್ಷಕ ಅಂತ ಕರೆಸಿಕೊಂಡಿರುವಂತಹ ನಿವೃತ್ತರಾದ ಸನ್ಮಾನ್ಯ ಶ್ರೀನಿವಾಸ್ ಶೆಟ್ಟಿಯವರೇ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಎಲ್ಲ ಅಧಿಕಾರಿ ಮಿತ್ರಗಳೇ, ಈ ಉತ್ಸವದಲ್ಲಿ ಭಾಗವಹಿಸಿರುವ ಎಲ್ಲ ಪುಟಾಣಿ ಮಕ್ಕಳೇ, ನನಗೆ ಹೆಮ್ಮೆ ಅನ್ನಿಸ್ತದೆ. ಅತ್ಯಂತ ಶಿಸ್ತುಬದ್ಧ ಒಂದು ಸಂಸ್ಥೆ ಸ್ಕೌಟ್ಸ್ ಮತ್ತು ಗೈಡ್ಸ್. ಆ ಸಂಸ್ಥೆಯ ಈ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮನಸ್ಸಿಗೆ ತುಂಬ ಸಂತೋಷ ಅಂತ ಅನ್ನಿಸ್ತದೆ. ಒಂದು ಪುಟಾಣಿ ಭಾರತ ನನ್ನ ಕಣ್ಣ ಮುಂದಿದೆ. ಒಂದು ಪುಟಾಣಿ ಭಾರತ ಎಲ್ಲರನ್ನೂ ಸಮಾನರು ಎಂದು ಯೋಚನೆ ಮಾಡುವಂತಹ, ವಸುದೈವ ಕುಟುಂಬಕಂ ಅನ್ನೋ ಮಾತನ್ನು ಅನುಷ್ಠಾನ ಮಾಡುವಂತಹ, ಈ ವಸುದೆ ಇಡೀ ಈ ವಿಶ್ವ ಇಡೀ ಒಂದೇ ಕುಟುಂಬ ಅಂತ ಯೋಚನೆ ಮಾಡುವಂತಹ, ಸನಾತನ ಧರ್ಮದ ಹತ್ತಿರ ತನ್ನ ಧ್ಯೇಯವನ್ನು ಹೊತ್ತುಕೊಳ್ಳುವಂಥ ಸ್ಕೌಟ್ ಸಂಸ್ಥೆ, ಗೈಡ್ ಸಂಸ್ಥೆ ವಿದ್ಯಾರ್ಥಿಯೊಬ್ಬನ ಸರ್ವಾಂಗೀಣ ಬೆಳವಣಿಗೆ ಮಾಡುವುದಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಪ್ರಾಥಮಿಕ ಶಾಲೆ ಓದುವಾಗ ನಮಗೆ ಅವಕಾಶ ಇರಲಿಲ್ಲ. ರಾಧಣ್ಣ, ನಮಗೆ ಅವಕಾಶ ಇರಲಿಲ್ಲ. ಆದ ಕಾರಣ ಬಹುಶಃ ಸ್ಕೌಟ್ಸ್ ಮತ್ತು ಗೈಡ್ಸ್ ಈ ಸಂಸ್ಥೆಯಲ್ಲಿ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕಂಡಿದ್ದೇನೆ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮಕ್ಕಳು ಹಂತವಾಗಿ ಮೇಲೇರಿಕೊಂಡು
ರಾಷ್ಟ್ರೀಯ ಮಟ್ಟದ ಪದಕ ಪಡೆದಂಥ ವಿದ್ಯಾರ್ಥಿಗಳು ನಮ್ಮ ಮಧ್ಯೆ ಇದ್ದಾರೆ. ಅದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟದ್ದು. ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ ಮಾಡಬಲ್ಲಂತಹ, ವಿದ್ಯಾರ್ಥಿಗಳು ಬಯಸುವ ಎಲ್ಲವನ್ನೂ ಕೊಡುವಂತಹ, ಈ ವಿದ್ಯಾರ್ಥಿ ಜೀವನದ ಈ ಕಾಲದಲ್ಲಿ ಆ ವಿದ್ಯಾರ್ಥಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಒದಗಿಸಿಕೊಡುವಂತಹ, ಆ ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸುವಂತಹ ಒಂದು ಸಂಸ್ಥೆ ಇದ್ದರೆ ಅದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್. ಇದಕ್ಕಾಗಿಯೇ ನಮ್ಮ ಪುಣ್ಯಕೋಟಿ ಶಾಲೆಯಲ್ಲಿ ಭಾರಿ ದೊಡ್ಡ ಟೋಳಿ ಇದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತ ಭಾರಿ ದೊಡ್ಡ ಟೋಳಿ ಇದೆ. ಇವತ್ತು ಈ ಉತ್ಸವಕ್ಕೆ ಹೆಚ್ಚು ಕಡಿಮೆ 150 ಮಕ್ಕಳು 150 ಮಕ್ಕಳು ನಮ್ಮ ಸಂಸ್ಥೆಯಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನೋಡಿದರೆ ಈ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಶಾಲೆಗಳ ಪೈಕಿ ಹೆಚ್ಚು ಮಕ್ಕಳು ಇರುವಂತಹ ಸಂಸ್ಥೆ ಅದು ನನ್ನದು ಅಂತ ಹೇಳಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ನನ್ನ ಮನಸ್ಸಿನ ಆಸೆ ಇತ್ತು, ನನ್ನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಗೆ ಸೇರಬೇಕು ಅನ್ನೋ ಒಂದು ಆಸೆ ಇತ್ತು. ಅದನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ನೆರವೇರಿಸಿಕೊಡ್ತಾರೆ ಅನ್ನೋ ಭರವಸೆ ಕೂಡ ನನಗಿದೆ. ಒಬ್ಬಾತ ಮಕ್ಕಳನ್ನು ಹೆತ್ತವನು ನನ್ನ ಮಕ್ಕಳು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡೋದಾದರೆ ಆ ಮಕ್ಕಳನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಗೆ ಸೇರಿಸಬೇಕು. ಚಿಕ್ಕ ಪ್ರಾಯದಲ್ಲಿ ಆ ಮಕ್ಕಳು ಸಿಗುವಂಥ ಶಿಸ್ತಿನ ಪಾಠ ನಾನು ನೋಡಿದೆ. ಅವರು ಎದ್ದು ನಿಂತಾಗ ಅವ್ರು ನಿಂತಂಥ ರೀತಿ ಸರಿಯಾಗಿ ಅಂತ ಅವ್ರಿಗೆ ಅನ್ನಿಸ್ತು. ಅಟೆನ್ಷನ್ ಅಂತ ಇನ್ನೊಂದು ಆರ್ಡರ್ ಕೊಟ್ಟೆ ಅವರಿಗೆ. ಅಂದರೆ ನಿಲ್ಲಬೇಕಾದ್ದು ಹೇಗೆ, ಕುಳಿತುಕೊಳ್ಳಬೇಕಾದ್ದು ಹೇಗೆ, ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕಾದ್ರೆ ಹೇಗೆ, ಒಂದು ಸಭೆಯಲ್ಲಿ ಹೇಗಿರಬೇಕು, ಶಿಕ್ಷಣವನ್ನು ಹೇಗೆ ಅಧ್ಯಯನ ಮಾಡಬೇಕು, ಶಿಕ್ಷಕರಿಗೆ ಯಾವ ರೀತಿಯ ಗೌರವ ಕೊಡಬೇಕು, ಸ್ಪರ್ಧೆಗಳಲ್ಲಿ ಯಾವ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಆ ಸ್ಪರ್ಧಾ ಮನೋಭಾವನೆಯಲ್ಲಿ ದ್ವೇಷದ ಭಾವನೆ ಬರಬಾರ್ದು, ಸ್ಪರ್ಧೆಯನ್ನು ಆಟ ಆಡಿಕೊಂಡು ಸ್ಪರ್ಧೆ ಭಾಗವಹಿಸುವಂಥ ಒಂದು ರೀತಿ ಇದೆಯಲ್ಲ ಅದನ್ನು ಕಲಿಸುವಂಥ ಒಂದು ಸಂಸ್ಥೆ ಅದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಬಹುಶಃ ಎನಿಮಿಟಿ ಬೆಳೆದಂಥ ಒಂದು ಸಂಸ್ಥೆ ಇದ್ದರೆ ಅದು ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಮಾತ್ರ. ಇಲ್ಲಿ ಹಿಡಿ ಬಡಿ ಕಡಿಕೊಲ್ಲು ಇದೆಲ್ಲ ಹೇಳ್ಕೊಡೋದಿಲ್ಲ. ಹಿಡಿ ಬಡಿ ಕಡಿಕೊಲ್ಲು ಕಲಿಸುವ ಸಂಸ್ಥೆಗಳೇ ಬೇರೆ ಇವೆ. ಅದನ್ನು ಈ ಸಂಸ್ಥೆಗೆ ಹೇಳ್ಕೊಡೋದಿಲ್ಲ. ಮಕ್ಕಳಿಗೆ ಸಹಜೀವನ ಪಾಠವನ್ನು ಹೇಳಿಕೊಡ್ತದೆ. ಇಂಥ ಸಹಜೀವನದ ಪಾಠವನ್ನು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆದರೆ ಬಹುಶಃ ಈ ದೇಶ ಮಹಾತ್ಮ ಗಾಂಧಿ ಯೋಚನೆ ಮಾಡಿದಂಥ ರಾಮರಾಜ್ಯ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಎಲ್ಲರೂ ನನಗಾಗಿ ನಾನೆಲ್ಲರಿಗಾಗಿ ಎನ್ನುವಂಥ ವಿಶಾಲ ತತ್ವವನ್ನು ಮಕ್ಕಳಿಗೆ ಬೋಧಿಸಲಿಕ್ಕೆ ಸಾಧ್ಯ ಆದರೆ, ಈಗ ಹೇಳಲಿಕ್ಕೆ ಸುಲಭ ಇದೆ, ಆದರೆ ಎಲ್ಲರೂ ನನಗಾಗಿ ನಾನು ಎಲ್ಲರಿಗಾಗಿ ಎನ್ನುವಂಥ ತತ್ವವನ್ನು ಮೈಗೂಡಿಸುವುದು ತುಂಬ ಕಷ್ಟ ಇದೆ. ಸತತವಾದ ಪರಿಶ್ರಮ ಬೇಕು. ಆ ಮಗುವಿಗೆ ಕಲಿಯುವ ಮನೋಭಾವನೆ ಬೇಕು. ಆ ಮಗುವಿಗೆ ಕಲಿಸುವ ಮನೋಭಾವನೆ ಆ ಶಿಕ್ಷಕರಿಗೆ ಇರಬೇಕು. ಆ ಮಗುವಿಗೆ ಕಲಿಸುವ ಮನೋಭಾವನೆ ಇಂಥ ಸ್ಥಳೀಯ ಸಂಸ್ಥೆಗೆ ಉಂಟು ಅಂತ ಆದರೆ ಯಾರೆಲ್ಲ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೋ ಅವರು ಮುಂದೊಂದು ದಿವಸ ಇವತ್ತು ಫಿಲಿಕ್ಸ್ರು ಪಡ್ಕೊಂಡಂಥ ಗೌರವಕ್ಕೆ ಅರ್ಹರಾಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ಸಮಾನ ವಯಸ್ಕರವರು ಫಿಲಿಕ್ಸ್ರು. ನಾನು ಏಪ್ರಿಲ್ ಹುಟ್ಟಿದ್ದಾದರೆ ಅವರು ಜುಲೈಯಲ್ಲಿ ಹುಟ್ಟಿದ್ದು. ನನ್ನ 3 ತಿಂಗಳು ಸಣ್ಣವರು. ನನ್ನ ಕಣ್ಣ ಮುಂದೆನೇ ಅವರಿಗೆ ಈ ಸ್ಥಳೀಯ ಸಂಸ್ಥೆ ಕೊಟ್ಟಂಥ ಒಂದು ಗೌರವ ಕಂಡು ಮನಸ್ಸು ಸಂತೋಷ. ನನಗೆ ಸ್ವಲ್ಪ ಅಸೂಯೆ ಕೂಡ ಆಯಿತು, ಸ್ವಲ್ಪ ನಂಜಿ ಕೂಡ ಆಯಿತು. ನಾನು ಕೂಡ ಸ್ಕೌಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಕೂಡ ಇಂಥ ಒಂದು ಸನ್ಮಾನ ಸಿಗ್ತಾ ಇತ್ತು ಅಂತ ನನಗೆ ಸ್ವಲ್ಪ ನಂಜಿ ಆಯಿತು ಅವ್ರನ್ನ ಕಂಡು. ಅದೊಂದು ಆದರ್ಶ ವ್ಯಕ್ತಿತ್ವ. ಒಬ್ಬ ಶಿಕ್ಷಕನಾಗಿ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಹೇಗೆ ಆ ಸಂಸ್ಥೆ ಒಬ್ಬನ ಗುರುತಿಸ್ತದೆ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದಾಹರಣೆ. ಎಲ್ಲೆಲ್ಲೋ ಯಾರೆಲ್ಲೋ ಕಾಡಿ ಬೇಡಿ ಹಣ ಸಂಗ್ರಹ ಮಾಡಿ ಇಂಥ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀರಲ್ಲ, ನಾನು ರಮೇಶ್ ಅವರಿಗೆ ಮತ್ತು ಇಡೀ ಈ ಸ್ಥಳೀಯ ಸಂಸ್ಥೆಗೆ ನಾನು ತಲೆಬಾಗಿ ಸಲ್ಲಿಕೆ ಮಾಡ್ತೇನೆ. ಇವತ್ತು ಈ ಮುಡಿಪಿನ ಈ ಸ್ಥಳೀಯ ಸಂಸ್ಥೆ ರಮೇಶ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದೆ. ತುಂಬ ಸಂತೋಷವೆನಿಸುವ ಸಂಗತಿ. ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಮುಡಿಪಿನ ಸ್ಥಳೀಯ ಸಂಸ್ಥೆ ಮಾಡುವಂಥ ಏನು ಕಾರ್ಯಕ್ರಮ ಇದೆ, ಈ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಗೆ
ನಮ್ಮ ಶಾಲೆ ಕಡೆಯಿಂದ ಏನೆಲ್ಲ ಸಹಕಾರ ಬೇಕು ಅದೆಲ್ಲ ಕೊಡುವಾಗ ಯಾವ ಕಾಲಕ್ಕೆ ಕೊಡಲಿಕ್ಕೆ ನಾವು ಸಿದ್ಧವಿದ್ನ ಹೇಳ್ಕೊಂಡು ಈ ಉದ್ಘಾಟನೆ ಮಾಡುವಂಥ ದೇವದುರ್ಲಭ ಅವಕಾಶ ನನಗೆ ಕೊಟ್ಟದ್ದಕ್ಕಾಗಿ ಈ ಸ್ಥಳೀಯ ಸಂಸ್ಥೆಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಆ ಭಗವಂತನ ಕೊಡಲಿ ಅಂತ ಹೇಳೋದು ಆಶೆ ಮಾಡಿಕೊಂಡು ನಾನು ಮಾತ್ರ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಸ್ಥಳೀಯ ಸಂಸ್ಥೆಯ ರ್ಯಾಲಿಯನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ಉದ್ಘಾಟಿಸಿ ನಮ್ಮ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುವುದರ ಮೂಲಕ ಸಂಸ್ಥೆಗೆ ಶುಭವನ್ನು ಹಾರೈಸಿದಂತಹ ಗೌರವಾನ್ವಿತ ಟಿ.ಜಿ. ರಾಜಾರಾಮ್ ಭಟ್, ಸಂಚಾಲಕರು ಶ್ರೀ ಗಾರ್ಧನ ಪ್ರತಿನಿಧಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ, ಇವರಿಗೆ ನೆರೆದಂಥ ಎಲ್ಲರ ಪರವಾಗಿ ಪ್ರೀತಿ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಕ್ಲಾಪ್ಸ್ ಗೋ. ನಮ್ಮ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಉಪಸ್ಥಿತಿಯನ್ನು ಹೊಂದಿರತಕ್ಕಂತಹ ಶ್ರೀ ರಾಧಾಕೃಷ್ಣ ರೈ ಉಮೇರವರು ಮಕ್ಕಳನ್ನು ಶುಭ ಹಾರೈಸಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು, ಉಳ್ಳಾಲ ತಾಲೂಕು ವಾರ್ಷಿಕ ಸ್ಕೌಟ್ಸ್ ಗೈಡ್ಸ್ ರ್ಯಾಲಿ ಹಾಗೂ ಕಪ್ಸ್ ಬುಲ್ಬುಲ್ ಉತ್ಸವ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ರಮೇಶ್ ಸೇನವರು, ಅದೇ ರೀತಿ ನಮ್ಮ ಇನ್ನೊಬ್ಬ ಆತ್ಮೀಯರು ಟಿ.ಜಿ. ರಾಜಾರಾಮ್ ಭಟ್, ಇವರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಶಿಕ್ಷಕಿಯರೇ ಹಾಗೂ ಪುಟಾಣಿ ಮಕ್ಕಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಮಕ್ಕಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ತಯಾರು ಮಾಡುವಂತಹ ಕೆಲಸವನ್ನು ಈ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಶಿಕ್ಷಕರು ಬಹಳ ಉತ್ತಮ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಈ ಕಾರ್ಯಕ್ರಮ ಒಂದು ಮಕ್ಕಳ ಶಾರೀರಿಕ, ಮಾನಸಿಕ ಬೆಳವಣಿಗೆಗೆ ಉತ್ತಮ ಅಡಿಪಾಯ. ಅದೇ ರೀತಿ ಒಂದು ಮಕ್ಕಳ ಮುಂದಿನ ನಾಯಕತ್ವದ ಬೆಳವಣಿಗೆಗೆ ಉತ್ತಮ ಸಹಕಾರಿಯಾಗಿ ಒಳ್ಳೆಯ ರೀತಿಯಲ್ಲಿ ಮೂಡಿಬರಲಿ. ಅದೇ ರೀತಿ ಈಗ ನಮ್ಮ ರಾಜಾರಾಮ್ ಭಟ್ ಹೇಳಿದ ಹಾಗೆ ಅವರ ಶಾಲೆಯಿಂದ 100-150 ಮಂದಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಇದೇ ರೀತಿ ಎಲ್ಲ ಶಾಲೆಯ ಮಕ್ಕಳನ್ನು ಈ ರೀತಿ ಸೇರಿಸಿಕೊಂಡು ಒಂದು ಉತ್ತಮ ಕಾರ್ಯಕ್ರಮ, ಒಂದು ಉತ್ತಮ ನಾಯಕತ್ವವನ್ನು ಮೂಡಿಸುವಲ್ಲಿ, ಮಕ್ಕಳನ್ನು ಪ್ರೇರೇಪಿಸುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ರಿಗೂ, ಇದರ ಸಂಯೋಜಕರಿಗೂ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ರಿ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಶ್ರೀನಾಥ್ ಶೆಟ್ಟರವರು ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಭಾರತ್ ಸ್ಕೌಟ್ ಮತ್ತು ಗೈಡಿನ ಈ ರ್ಯಾಲಿಯ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಹಾಗೂ ಅಧ್ಯಕ್ಷರನ್ನು ವಹಿಸುವಂಥ ಶ್ರೀಯುತ ರಮೇಶ್ ಸೇನವರೇ, ಟಿ.ಜಿ. ರಾಜಾರಾಮ್ ಭಟ್ ಅವರೇ, ಉಮಿಯಾ ರಾಧಾಕೃಷ್ಣ ರೈಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಾನು ಏನೋ ಸ್ವಲ್ಪ ದೂರ ಇದ್ದೆ ಬೆಳಿಗ್ಗೆ, ಆದರೆ ಈ ಪುಟ್ಟ ಮಕ್ಕಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಹಳ ತುರ್ತಾಗಿ ಬಂದಿದ್ದೇನೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸು ಹೇಳಿದರೆ ನನಗೆ ಬಹಳ ಒಂದು ಸಂತೋಷವಾಗ್ತದೆ. ನಾನು ಕೂಡ ಒಂದು 28-30 ವರ್ಷ ಮಕ್ಕಳ ಜೊತೆಯಲ್ಲಿ ಆಡಿ ಓಡಿ ನನ್ನ ಜೀವನದ ಹೆಚ್ಚಿನ ಭಾಗವನ್ನು ಸವಿಸ್ತವ. ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರು ಅಷ್ಟೇ. ಈ ಇಂದಿನ ಮಕ್ಕಳಿಗೆ ಸಣ್ಣ ಪ್ರಾಯದಿಂದಲೇ ನಮ್ಮ ಭಾರತ ದೇಶದ ಉತ್ತಮ ಪ್ರಜೆಯಾಗುವುದಕ್ಕೆ ಅನೇಕ ಚಟುವಟಿಕೆಗಳನ್ನು ನಾವು ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ. ಒಂದು ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಸಂಘಗಳಿರ್ತವೆ. ಸ್ಕೌಟು, ಗೈಡ್, NCC, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ತದೆ. ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳನ್ನು ಇಂಥ ಸಂಘ ಸಂಸ್ಥೆಗಳಿಗೆ ನಾವು
ಸೇರಿಸಿ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಬೆಳೆಯುವಂತಹ ಉತ್ತಮ ಗುಣಗಳನ್ನು ನಾವು ಅಧ್ಯಾಪಕರಾದವರು ಆ ಮಕ್ಕಳಿಗೆ ತುಂಬಿಸಿದರೆ ಅವರು ಸಮಾಜದಲ್ಲಿ ಮುಂದೆ ಯೋಗ್ಯ ವ್ಯಕ್ತಿಗಳಾಗಿ ಯೋಗ್ಯ ನಾಗರಿಕರಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಮಕ್ಕಳನ್ನು ಯಾವ ರೀತಿಯಲ್ಲಿ ಬೇಕಾದರೂ ಬೆಳೆಸಬಹುದು. ಆ ಮಕ್ಕಳಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದಾಗ ಅವರು ಅದೇ ದಾರಿಯಲ್ಲಿ ನಡೆದು ಅವರು ಉತ್ತಮ ಪ್ರಜೆಗಳಾಗ್ತಾರೆ. ಹಾಗೆ ಶಾಲೆಯಲ್ಲಿರುವಂತಹ ಅಧ್ಯಾಪಕರು ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಅಳವಡಿಸಿಕೊಂಡು ಅವರು ಮುಂದೆ ಉತ್ತಮ ನಾಗರಿಕರಾಗುವುದಕ್ಕೆ ಶ್ರಮವಹಿಸಬೇಕು, ಅವರನ್ನು ತೊಡಗಿಸಿಕೊಳ್ಬೇಕು. ಹಾಗೂ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಿಮ್ಮ ಮುಂದಿನ ಭವಿಷ್ಯವು ಉಜ್ವಲವಾಗಲಿ ಎಂದು ದೇವರತ್ರ ಬೇಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಶುಭ ಹಾರೈಕೆಯ ಮಾತುಗಳೊಂದಿಗೆ ನಮ್ಮನ್ನು ಹರ್ಷಚಿತ್ರನಾಗಿ ಮಾಡಿದಿರಿ. ನಿಮಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ ಆಯುಕ್ತರಾದಂತಹ ಶ್ರೀ BM ತುಂಬೆ ಇವರು. ಬಹುಶಃ ನಾನು ಸಜೀಪದಲ್ಲಿ ಹುಟ್ಟಿದವನು, ಚೇಳೂರಿನಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುವವನು. ನಾನು ಹೆಚ್ಚೆಂದರೆ ನೋಡಿದ್ದು ಸಜೀಪ, ಚೇಳೂರು, ಜಾಸ್ತಿ ಅಂದರೆ ಮಂಗಳೂರು, ಕುಳೂರು, ಕಾವೂರು, ಮರವೂರು, ಕಾಣ, ಸುರತ್ಕಲ್, ಕೃಷ್ಣಾಪುರ, ಕಾಟಿಪಳ್ಳ. ಆದರೆ ಅವರು ಭಾರತ ದೇಶ ಮಾತ್ರ ಅಲ್ಲದೆ ಅಮೆರಿಕದವರೆಗೆ ಹೋಗಿ ಬಂದಿದ್ದಾರೆ. ಈ ಚಳುವಳಿಯಲ್ಲಿ ಭಾಗವಹಿಸಿ ಬಳುವಳಿಯಾಗಿ ಅನೇಕ ದೇಶಗಳನ್ನು ನೋಡುವಂತಹ ಒಂದು ಸೌಭಾಗ್ಯವನ್ನು ಪಡೆದಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ನಮ್ಮ ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿಸುತ್ತಿದ್ದೆ. ಒಂದು ನಿಮಿಷ. ಆತ್ಮೀಯರೇ, ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ 3-4 ಜನ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದೀಗ ನಮಗೆ ಸಹಕಾರ ನೀಡುವಂಥ ಶ್ರೀಯುತ ರಾಧಾಕೃಷ್ಣ ರೈ ಒಮ್ಮಿಯ ಹಾಗೂ ಶ್ರೀ ಶ್ರೀನಾಥ್ ಶೆಟ್ಟಿಯವರು ನಮ್ಮ ಈ ಸಂಸ್ಥೆಯ ಅಜೀವ ಸದಸ್ಯರಾಗಬೇಕಂತ ನಾನು ಕೇಳಿಕೊಂಡಿದ್ದೇನೆ. ಎಲ್ಲರಿಗೂ ಸ್ಕೌಟ್ ಗೈಡ್ ವಂದನೆಗಳು. ಮುಡಿಪು ಸಲಹೆ ಸಂಸ್ಥೆಯ ವಾರ್ಷಿಕ ರ್ಯಾಲಿಯ ವೇದಿಕೆಯಲ್ಲಿರುವಂತಹ ಇಂದಿನ ರ್ಯಾಲಿಯ ಅಧ್ಯಕ್ಷರನ್ನು ವಹಿಸಿಕೊಂಡಂಥ ಸಲಹೆ ಸಂಸ್ಥೆ ಅಧ್ಯಕ್ಷರೇ, ಕೋಶಾಧಿಕಾರಿಗಳೇ, ಉಪಾಧ್ಯಕ್ಷರುಗಳೇ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಮುಂದಿರತಕ್ಕಂತಹ ಬನ್ನೀಸಿಂದ ಹಿಡಿದು ಸ್ಕೌಟ್ ಗೈಡ್ನವರೆಗಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಮುಖ್ಯವಾಗಿ ಅವರನ್ನು ಸಿದ್ಧಗೊಳಿಸಿ ಕರ್ಕೊಂಡು ಬಂದಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ನಾನು ಮೊದಲಾಗಿ ಮುಡಿಪು ಸಲಹೆ ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತಂದರೆ ಹೆಚ್ಚಿನ ಸಲಹೆ ಸಂಸ್ಥೆಗಳಲ್ಲಿ ನಾವು ನೋಡ್ತೇವೆ, ಹೆಸರಿಗೆ ಮಾತ್ರ ಪದಾಧಿಕಾರಿಗಳಿರ್ತಾರೆ, ಆದರೆ ಕಾರ್ಯಕ್ರಮದ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಸಹಾಯ ಸಹಕಾರಗಳನ್ನು ಮಾಡ್ತಾರೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಒಂದು 4 ಮಾತು ಮಕ್ಕಳಿಗೆ ಹೇಳುವಂತಹ ಪದಾಧಿಕಾರಿಗಳು ಇರೋದು ಬಹಳ ವಿರಳ. ಆದರೆ ಮುಡಿಪಿನಂತಹ ಸಲಹೆ ಸಂಸ್ಥೆಯಲ್ಲಿ ನಾನು ಮೊನ್ನೆ ಮಹಾಸಭೆ ಕೂಡ ಬಂದಿದ್ದೆ. ಆ ಸಂದರ್ಭದಲ್ಲಿ ಕೂಡ ನಾನು ನೋಡಿದ್ದೇನೆ, ಸಲಹೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಅದರಲ್ಲಿ 4 ಜನ ಉಪಾಧ್ಯಕ್ಷರುಗಳು ಕೂಡ ಹಾಜರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಅನುಭವಿಸುತ್ತಿದೆ ಅಲ್ಲ, ಅದು ಭಾಳಷ್ಟು ಒಳ್ಳೆಯ ವಿಚಾರ. ಆದ್ದರಿಂದ ಜಿಲ್ಲಾ ಸಂಸ್ಥೆ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈಗ ಅಜೀವ ಸದಸ್ಯರ ಕೂಡ ಅವರು ಈ ಸಂಸ್ಥೆಯನ್ನು ಉದ್ಧರಿಸುವಂಥ ಅವರ ಒಂದು ಮನಸ್ಥಿತಿಗೆ ಖಂಡಿತವಾಗಿ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಹಲೋ ಹಲೋ ಎಲ್ಲ ನನ್ನೊಟ್ಟಿಗೆ ಇದ್ದೀರಲ್ಲ? ಸರಿ, ನಾವೀಗ ಹಾಗಾದರೆ ಒಂದು ರೊಟ್ಟಿ ಮತ್ತೊಂದು ಪಾಯಸ ಕುಡಿಯೋಣ ಬೇಡವಾ? ಸರಿ, ಹಾಗಾದರೆ ನಾನು ರೊಟ್ಟಿ ಅಂತ ಹೇಳುವಾಗ ರೊಟ್ಟಿ ಏನು ಮಾಡ್ತಾರೆ? ರೊಟ್ಟಿಯನ್ನು ಮನೆಯಲ್ಲಿ ತಟ್ತಾರಲ್ವಾ? ಹೌದು, ನೀವು ತಟ್ಟಬೇಕು ಒಮ್ಮೆಲೆ, 2 ಸಲ ಇಲ್ಲ. ರೊಟ್ಟಿ ಅಂದರೆ ಅದರಿಂದ ಬೇರೆ ಬೇರೆ ಬಂದದ್ದು, ಒಮ್ಮೆಲೆ ಒಟ್ಟಿಗೆ ಬರಬೇಕು ಅಷ್ಟೇ.
ಪಾಯಸ ಅಂತಂದಾಗ ಸೌಂಡ್ ಉಂಟಾ? ಇಲ್ಲಲ್ಲ. ಎಸ್, ರೆಡಿನಾ? ಎಸ್, ಗೆಟ್ ರೆಡಿ. ರೊಟ್ಟಿ, ಪಾಯಸ, ರೊಟ್ಟಿ, ಪಾಯಸ, ರೊಟ್ಟಿ, ಪಾಯಸ, ರೊಟ್ಟಿ, ರೊಟ್ಟಿ, ಪಾಯಸ, ಪಾಯಸ, ರೊಟ್ಟಿ, ಪಾಯಸ, ರೊಟ್ಟಿ, ಪಾಯಸ. ವೆರಿ ಗುಡ್, ವೆರಿ ಗುಡ್. ಕೈ ಕೆಳಗತ್ತೆ. ಹೆಚ್ಚಿಗೆಯನ್ನು ಮಾತನಾಡಿದ ಎರಡೇ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಎಲ್ಲರೂ ಅತಿಥಿಗಳು ಹೇಳಿದಾಗೆ ಇದು ನಮ್ಮ ಜೀವನದ ಕೌಶಲ್ಯಗಳನ್ನು ಬೆಳೆಸುವಂತಹ ಒಂದು ಸಂಸ್ಥೆ. ತಿಳ್ಕೊಳ್ಬೇಕು, ಜೀವನದ ಕೌಶಲ್ಯಗಳನ್ನು ಬೆಳೆಸಲಿಕ್ಕಿರುವಂಥ ಒಂದು ಸಂಸ್ಥೆ ಸ್ಕೌಟ್ ಗೈಡಿಂಗ್ ಸಂಸ್ಥೆ. ಯಾವುದರ ಮೂಲಕ? ಶಿಸ್ತಿನ ಮೂಲಕ. ಇಲ್ಲಿ ನಾವು ಏನು ಸ್ಕೌಟಿಂಗ್ನ ಚಟುವಟಿಕೆಗಳನ್ನು ಕಲಿತುಕೊಂಡು ಬೆಳಿತೇವೋ ಅದನ್ನು ನಮ್ಮ ಯೌವನದಲ್ಲಿ ಇನ್ನಷ್ಟು ಬೆಳೆಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಖಂಡಿತವಾಗಿ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ತನ್ನ ಮನೆ, ತನ್ನ ಪರಿಸರ, ತನ್ನ ರಾಜ್ಯ, ತನ್ನ ದೇಶ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಿಂದ ಕಿಂಚಿತ್ತು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನವನ ಕೆಲಸವನ್ನು, ಕೆಲಸ ಕಾರ್ಯಗಳನ್ನು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಂಡು ಜೀವನವನ್ನು ಮಾಡಿದರೆ ಖಂಡಿತವಾಗಿ ಕೂಡ ದೇಶ ಅಭಿವೃದ್ಧಿ ಆಗ್ತದೆ. ಅದನ್ನೇ ನಾವು ಹೇಳೋದು ರಾಷ್ಟ್ರ ಪ್ರೇಮ ಅಂತ. ಆ ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿಕ್ಕೆ ಒತ್ತು ಕೊಡುವಂತಹ ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಸ್ಕೌಟಿಂಗ್ನಲ್ಲಿ ದೊರೆಯುವುದರಿಂದ ಸ್ಕೌಟಿಂಗ್ನಲ್ಲಿ ಸಿಗುವಂತಹ ಶಿಕ್ಷಣವನ್ನು ನಿಮ್ಮ ಜೀವನ ಶಿಕ್ಷಣವನ್ನು ಮಾಡಿಕೊಳ್ಳಿ. ಬರೀ ಒಂದು ಪರೀಕ್ಷೆಗಾಗಿ ಮಾತ್ರ ಅಲ್ಲ, ಬರೀ ಒಂದು ರ್ಯಾಲಿಗಾಗಿ ಮಾತ್ರ ಅಲ್ಲ, ಅದು ನಮ್ಮ ಜೀವನ ಪೂರ್ತಿ ಆ ಒಂದು ಸ್ಕೌಟಿಂಗ್ನಲ್ಲಿ ಕಲಿತಂಥ ವಿಚಾರಗಳು ನಾವು ಅಳವಡಿಕೆ ಮಾಡಿಕೊಳ್ಬೇಕು. ಅಲ್ಲಿ ಬರುವಂಥ ಪ್ರತಿಯೊಂದು ವಿಚಾರಗಳು ಕೂಡ ನಮ್ಮ ಜೀವನದ ಸನ್ನಿವೇಶಗಳೊಂದಿಗೆ ಸಂಬಂಧವನ್ನು ಪಡ್ತದೆ. ಉದಾಹರಣೆಗೆ ರಜಾರಾಮ್ ಸರ್ ಹೇಳಿದರು, ನಿಂತುಕೊಂಡ್ರೆ ಸಾಕಾಗೋದಿಲ್ಲ, ಅಟೆನ್ಷನ್ ಅಂತ ಹೇಳಬೇಕು. ಅಂದರೆ ಅರ್ಥ ನೇರವಾಗಿ ನಿಲ್ಲಿ. ನೋಡಿ, ಅದು ಕೂಡ ನಮ್ಮ ಜೀವನದ ಒಂದು ಪಾಠ. ಇದು ಕಲಿಸುವಂಥದ್ದು ಸ್ಕೌಟಿಂಗ್ ಕಲಿಸ್ತಾ ಇದೆ. ಹಾಗಿರುವಾಗ ಸ್ಕೌಟಿಂಗ್ನಲ್ಲಿ ಏನು ನಿಮಗೆ ಎಳವೆಯಲ್ಲಿ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತದ ಆ ಎಲ್ಲ ಅಂಶಗಳು ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದೇ ಇರ್ತದೆ. ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ನಾವು ಹೇಳಿಕೊಡುವಂಥದ್ದು, ನಾವು ಹಾಕುವಂಥ ಬಟ್ಟೆಯನ್ನು ಹೇಗೆ ಮಡಚಬೇಕು, ಬಟನನ್ನು ಹೇಗೆ ಹಾಕಬೇಕು, ಕಾಲಿಗೆ ಸಾಕ್ಸ್ ಹೇಗೆ ಹಾಕಬೇಕು, ನಡಿಬೇಕು ಹೇಗೆ, ನಿಲ್ಲಬೇಕು ಹೇಗೆ, ಮಾತನಾಡಬೇಕು ಹೇಗೆ, ಎಲ್ಲ ವಿಚಾರಗಳು ಅಲ್ಲಿಂದ ಹಿಡಿದುಕೊಂಡು ನಾವು ಮುಂದಕ್ಕೆ ಸೇವೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಹೇಳಿಕೊಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಆದ್ದರಿಂದಲೇ ಈ ಸಂಸ್ಥೆಯ ಆಯುಷ್ಯ 117 ವರ್ಷ ಆಯಿತು. ಜಗತ್ತಿನಲ್ಲಿ 117 ವರ್ಷವನ್ನು ಆಚರಿಸ್ತಾ ಇದೆ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ನೇ ವರ್ಷವನ್ನು ಆಚರಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಅನೇಕ ಸಂಘ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ಹುಟ್ಟಿ 1 ವರ್ಷ, 2 ವರ್ಷ, 3 ವರ್ಷದ ವಾರ್ಷಿಕ ಆಚರಣೆಯನ್ನು ಮಾಡಿ ಮತ್ತೆ ಸುಮ್ಮನಾಗಿರ್ತದೆ. ಹಾಗೆ ಅಲ್ಲ, ಇದು ಪ್ರತಿ ವರ್ಷ ಕೂಡ ಬೆಳೆಯುವಂಥದ್ದೇ ಇದೆ. ಅಂದರೆ ನಮ್ಮ ಬದುಕಿಗೆ ಸಂಬಂಧಪಟ್ಟಂತಹ, ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಇದು ಕಲಿಸುವುದರಿಂದ ಖಂಡಿತವಾಗಿ ಕೂಡ ಇದು ಶಾಶ್ವತವಾಗಿ ಹೀಗೆ ನೆಲೆ ನಿಲ್ತದೆ ಎನ್ನುವ ಮಾತನ್ನು ಹೇಳುತ್ತಾ, ನೀವು ವಿದ್ಯಾರ್ಥಿಗಳು ಅದನ್ನು ಮೈಗೂಡಿಸಿಕೊಳ್ಬೇಕು, ಅದನ್ನು ಆಸ್ವಾದನೆ ಮಾಡಬೇಕು. ನಾವೆಲ್ಲ ಹೇಳಿದರು, ನಾವು ಚಿಕ್ಕಂದಿರುವಾಗ ನಮಗೆ ಅನುಭವ ಇರಲಿಲ್ಲ. ರಜಾರಾಮ್ ಸರ್ ಹೇಳಿದರು ಅಲ್ವಾ? ಅಂದರೆ ಆ ಬಾಲ್ಯದಲ್ಲಿ ಏನೆಲ್ಲ ನಮಗೆ ಸಿಗಬೇಕೋ ಅದು ನಮಗೆಲ್ಲ ಸಿಗಲಿಲ್ಲ. ನಾವು ಬಾಲ್ಯ ಬಿಟ್ಟು ಯೌವನಕ್ಕೆ ಬಂದ ನಂತರ ಎಲ್ಲ ನೋಡಿದ ನಂತರ ನಾವು ಪಡ್ಕೊಂಡಂಥದ್ದು. ನಿಮಗೆ ಹಾಗೆಲ್ಲ ಮಕ್ಕಳೇ, ನಮಗೆ ಗೊತ್ತಿದೆ ನಮ್ಮ ಬಾಲ್ಯ ಏನು ಅಂತ ಹೇಳಿಕೊಂಡ್ರು, ನಿಮ್ಮ ಬಾಲ್ಯ ಏನು ಅಂತ. ಹಾಗಾಗಿ ನಿಮ್ಮ ಬಾಲ್ಯಕ್ಕೆ ಏನೆಲ್ಲ ಬೇಕು ಆ ವಿಚಾರಗಳನ್ನು ನಾವು ಕೊಡ್ತಾ ಇದ್ದೇವೆ. ಸ್ಕೌಟಿಂಗ್ನ ಮೂಲಕ ಅದು ನಿಮಗೆ ಸಿಗ್ತಾ ಇದ್ದಾರೆ. ಅದನ್ನು ನೀವು ಬೆಳೆಸ್ಕೊಳ್ಳಿ. ನಿಮ್ಮ ಜೀವನವನ್ನು ಸ್ಕೌಟ್ ಆಗಿಸ್ಕೊಂಡು ಸ್ಕೌಟಿಂಗ್ನ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನೀವು ಬೆಳೀರಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳುತ್ತಾ, ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಲ್ಲಿದ್ದೀರಿ, ನೀವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಬಂದದ್ದು ಮಹಾಭಾಗ್ಯ. ನೀವೆಲ್ಲ ನಮ್ಮ ಸಂಸ್ಥೆಯ ರಾಯಭಾರಿಗಳು. ಈ ಸ್ಕೌಟನ್ನು ಇನ್ನಷ್ಟು ನಾವು ಬೆಳೆಸಬೇಕು. ಇನ್ನಷ್ಟು ಬೆಳೆಸಬೇಕಾದ್ರೆ ಬರೇ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಕೊಲೀಗ್ಸ್ಗಳಿರ್ಬೋದು, ನಮ್ಮ ಹತ್ತಿರದ ಶಾಲೆಗಳಿರ್ಬೋದು, ಅವರಿಗೆ ಇದರ ಇನ್ಪುಟ್ಟನ್ನು ಹೇಳಿಕೊಡೋದ್ರ ಮೂಲಕ ಸ್ಕೌಟಿಂಗನ್ನು ಅವರ ಮನಸ್ಸಿನಲ್ಲಿ ಕೂಡ ಸ್ಕೌಟಿಂಗ್ ಎನ್ನುವಂಥ ಒಂದು ಒಳ್ಳೆಯ ಸಂಸ್ಥೆ, ಮಕ್ಕಳಿಗೆ ಒಳ್ಳೆಯದಾಗ್ತದೆ ಎನ್ನುವಂಥ ವಿಚಾರಗಳು ನಿಮ್ಮ ಬಾಯಿಯಿಂದ ಅವರಿಗೆ ಸಿಕ್ಕಿದಾಗ ಖಂಡಿತ ಅವರು ಕೂಡ ಇನ್ನಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಸ್ಕೌಟ್ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಮ್ಮ ಈಗಿನ ಮುಖ್ಯ ಆಯುಕ್ತರಂತ ಡಾಕ್ಟರ್ ಮೋಹನ್ ಆಲೂರವರ ಆಶಯ ಕೂಡ ಅದೇ ಆಗಿದೆ. ಭೌತಿಕವಾದಂಥ ಅಭಿವೃದ್ಧಿಗಳನ್ನು ನಾವು ಮಾಡ್ತಾ ಹೋಗ್ತೇವೆ, ಅದಕ್ಕೋಸ್ಕರ ನಿಮ್ಮನ್ನು ನಾವು ಯಾರನ್ನು ಕೂಡ ಕೇಳ್ತಾ ಇಲ್ಲ. ಆದರೆ ಆ ಒಂದು ಭೌತಿಕ ವ್ಯವಸ್ಥೆಯನ್ನು ಉಪಯೋಗಿಸುವಂಥ ಸ್ಕೌಟ್ ಗೈಡ್ಗಳನ್ನು ತಯಾರು ಮಾಡುವಂಥ ಕೆಲಸ ನಿಮ್ಮದಾಗಬೇಕು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಸ್ಕೌಟಿಂಗ್ ಗೈಡಿಂಗ್ ಬೆಳಿಬೇಕೆನ್ನುವಂಥ ಒಂದು ಮಹದಾಶಯ ನಮ್ಮ ಮುಖ್ಯ ಆಯುಕ್ತರಿಗಿದೆ. ಅದನ್ನು ನಾವೆಲ್ಲ ನೆರವೇರಿಸೋಣ. ಆಮೇಲೆ ನಮ್ಮ ಸಹೋದ್ಯೋಗಿ ಬಂಧುಗಳಿಗೆ ನಾನು ಹೇಳುವಂಥದ್ದು,
ನಿಮ್ಮಲ್ಲಿ ಈ ಟ್ರೈನಿಂಗನ್ನು ಅಪ್ಗ್ರೇಡ್ ಮಾಡಬೇಕು. ಯಾರೆಲ್ಲ ಬೇಸಿಕ್ ಆಗಿದೆ ಅವರೆಲ್ಲ ವುಡ್ ಬ್ಯಾಜ್ ಮಾಡಬೇಕು. ವುಡ್ ಬ್ಯಾಜ್ ಆದವರೆಲ್ಲ ಪ್ರಿ ALT, LT, ALT, LTಗಳೆಲ್ಲ ಆಗಬೇಕು. ನಿಮ್ಮ ಜ್ಞಾನವನ್ನು ನೀವು ಹೆಚ್ಚು ಮಾಡಿದಾಗ ಮಕ್ಕಳಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಮಾತನ್ನು ಹೇಳುತ್ತಾ ಇವತ್ತಿನ ಈ ಒಂದು ರ್ಯಾಲಿಯಲ್ಲಿ ನಮ್ಮನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಡಿಪು ಸಲಹೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಿಮಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿಗಳಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಯಾದಂತಹ ಪ್ರತಿಮ್ ಕುಮಾರ್ ಸರ್ ಅವರಿಂದ ಚುಟುಕಾಗಿ ಸಂದೇಶ. ಆತ್ಮೀಯ ವೇದಿಕೆಯಲ್ಲಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಹಾಗೆ ಎಲ್ಲ ನನ್ನ ಸನ್ಮಿತ್ರರೇ, ವಿದ್ಯಾರ್ಥಿಗಳೇ, ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಬಗ್ಗೆ ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ಈಗ ವೇದಿಕೆಯಲ್ಲಿದ್ದವರು ಎಲ್ಲರೂ ನಿಮಗೆ ತಿಳಿಸಿದ್ದಾರೆ, ನಿಮಗೆ ಸಹ ಗೊತ್ತಿದೆ. ಆದರೆ ಒಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಸಣ್ಣದರಿಂದಲೇ ನಮಗೆ ಏನು ಸುರುವಿಗೆ ತಂದೆ ತಾಯಿ ಶಿಕ್ಷಕರನ್ನು ಪ್ರೀತಿಸುವಂಥ ಗುಣವನ್ನು ಬೆಳೆಸ್ಕೊಡುತ್ತದೆ. ನಾವು ಯಾವಾಗ ನಮ್ಮ ತಂದೆ ತಾಯಿಯನ್ನು, ಟೀಚರ್ಸ್ಗಳನ್ನು ನಾವು ಹೇಳ್ತಾ ಇರ್ತೇವೆ ನೀವು ಗೌರವಿಸಬೇಕು, ಪ್ರೀತಿಸಬೇಕು ಅಂತ, ಅದನ್ನು ಬೆಳೆಸೋದ್ರ ಮೂಲಕ ನಮ್ಮ ಇಡೀ ಪರಿಸರವನ್ನು ಪ್ರೀತಿ ಮಾಡಲಿಕ್ಕೆ ಆಗ್ತದೆ. ಆ ದೃಷ್ಟಿಯಲ್ಲಿ ಬೆಳೆಸುವಂಥ ಒಂದು ಈ ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆ ಬೆಳೆಯುವಂಥದ್ದು. ಇದರಲ್ಲಿ ಅದು ಯಾಕೆ ಬರ್ತದೆ ಅಂತೇಳಿದರೆ ನಿಮಗೆ ಗೊತ್ತಿದೆ, ಈಗಾಗಲೇ ನಿಮಗೆ ಪ್ರಾಮಿಸ್ ಇದೆ, ಲಾ ಇದೆ, ದೇವರಿಗೆ, ದೇಶಕ್ಕೆ, ಇತರರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ಮ ಗುಣ ಬೆಳೆಸುವಂಥದ್ದು, ಒಳ್ಳೆಯ ವಿಚಾರಗಳನ್ನು ಕಲಿಸುವಂಥ ಒಂದು ಸಂಸ್ಥೆ ಅಂತೇಳಿದರೆ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆ. ಅದನ್ನು ನೀವೆಲ್ಲ ಈಗ ಸಣ್ಣದರಿಂದಲೇ ಕಲಿತಿದ್ರಿ. ನಾನು ಈ ದೃಷ್ಟಿಯಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನು ಮಾಡುವಂಥ ಶಿಕ್ಷಕರು ಅಂತೇಳಿದರೆ ನೀವೆಲ್ಲ ಬಂದಂಥ ಶಿಕ್ಷಕರು. ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಒಂದು ರೀತಿ ಹೆಚ್ಚುವರಿ ಸಂಬಳವನ್ನು ಪಡೆಯದೆ ಇಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಿದ್ದೀರಲ್ಲ, ಅದೇ ನೀವು ಗ್ರೇಟ್. ಉಳಿದ ಟೀಚರ್ಸ್ ತುಂಬ ಜನ ಇರ್ಬೋದು, ಮ್ಯಾಥ್ಸ್ ಹೇಳಿಕೊಡ್ಬೋದು, ಸೈನ್ಸ್ ಒಳ್ಳೊಳ್ಳೆ ಟೀಚರ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಸಬ್ಜೆಕ್ಟ್ ಮಾಡ್ತಿರ್ಬೋದು. ಆದರೆ ನಮ್ಮ ಈ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಇರುವಂಥ ಸಬ್ಜೆಕ್ಟನ್ನು ತಿಳ್ಕೊಂಡು ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ನಾಗರಿಕನಾಗಿ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ನಾವು ಖಂಡಿತವಾಗಿ ನಾವು ತುಂಬ ಪೂಜೆ ಮಾಡಬೇಕು. ಯಾಕೆ ನಿಮಗೆ ಯಾವುದಕ್ಕೂ ಸಂಬಳ ಕೊಡೋದಿಲ್ಲ ಹೆಚ್ಚಿಗೆ, ಆದರೆ ನೀವು ನಿಮ್ಮ ಕೆಲಸದ ಒಟ್ಟಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನೀವು ಇದೊಂದು ಗ್ರೇಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಸಹ ಹೆಚ್ಚು ಹೆಚ್ಚು ವಿಚಾರಗಳು ಇರ್ತವೆ, ಇದನ್ನು ಕಲ್ತುಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ಈಗ ನಮ್ಮ ಕಮಿಷನರ್ ಹೇಳಿದಾಗೆ ಬೇಸಿಕ್ ಆದವರು ಅಡ್ವಾನ್ಸ್ ವುಡ್ ಬ್ಯಾಜ್ ಮಾಡೋದು, ಇದನ್ನು ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಬರೀ ನಾವು ರ್ಯಾಲಿಗೋಸ್ಕರ ಶಾಲೆಯಲ್ಲಿ ಮಕ್ಕಳನ್ನು ತರಬೇತಿ ಮಾಡೋದು ಮಾತ್ರ ಅಲ್ಲ, ಅವರನ್ನು ಇವರು ಅಪ್ಗ್ರೇಡ್ ಮಾಡಬೇಕಾದ್ರೆ ಪರೀಕ್ಷೆಗಳಿಗೆ ಕೂತ್ಕೊಳಿಸುವಂಥದ್ದು. ಮಕ್ಕಳ ಸ್ಕೌಟ್ ಗೈಡ್ ಇರ್ಬೋದು, ಕಬ್ಬು ಬುಲ್ಬುಲ್ ಇರ್ಬೋದು, ಇವರದ್ದು ಪರೀಕ್ಷೆಗಳಿವೆ. ಆ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರು ಮಾಡಬೇಕು, ಅವರಿಗೆ ಅದರಲ್ಲಿ ಹೆಚ್ಚು ನಾಲೆಜ್ ಬರುವ ಹಾಗೆ ಮಾಡಿಕೊಳ್ಬೇಕು, ಪ್ರಾವೀಣ್ಯದ ಪದಕಗಳನ್ನು ಪಡೆಯುವ ಹಾಗೆ ಮಾಡಬೇಕು. ಆಗ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ದಾರಿ ತೋರಿಸುವಂಥ ವ್ಯವಸ್ಥೆಯನ್ನು ಆಗ್ತದೆ. ನೀವು ಹೇಗೆ ಬೇರೆ ಸಬ್ಜೆಕ್ಟ್ಗಳನ್ನು ನೀವು ಮಾಡ್ತಾ ಇದ್ದೀರಾ, ಮಾಡುವಾಗ ಅವರಿಗೆ ಟ್ಯೂಷನ್ ಇರ್ಬೋದು, ಹೆಚ್ಚುವರಿ ಪ್ರಾಜೆಕ್ಟ್ ವರ್ಕ್ ಮಾಡ್ತೀರಾ, ಅದೇ ರೀತಿಯಲ್ಲಿ ಈ ಕಬ್ ಆ್ಯಂಡ್ ಬುಲ್ಬುಲ್ಸ್ ಇರ್ಬೋದು, ಸ್ಕೌಟ್ ಗೈಡ್ಗೆ ಪ್ರಾವೀಣ್ಯತ ಪದಕಗಳನ್ನು ಮಾಡಿಸೋದ್ರಿಂದ ಅವರಿಗೆ ನಾಲೆಜ್ ಕೊಡ್ತೀರಿ. ಇವತ್ತು ಎಷ್ಟು ಜನ ಸರ್ಕಾರಿ ಜಾಬೇ ಸಿಗಬೇಕಂತಿಲ್ಲ, ಅವರು ಕೃಷಿಯನ್ನು ಮಾಡುವ ಮೂಲಕನೇ ಅವರು ದೊಡ್ಡ ಒಂದು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹ್ಯಾಂಡಿಕ್ರಾಫ್ಟ್ ಮಾಡೋದ್ರಿಂದ ಒಳ್ಳೆ ವ್ಯಕ್ತಿಗಳನ್ನು ಮಾಡಲಿಕ್ಕೆ ಆಗ್ತದೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ಗಳಿಗೆ ಬೆನ್ನೆಲುಬು ಆಗಿ ನೀವು ಕೆಲಸ ಮಾಡ್ತೀರಿ, ಶಿಕ್ಷಕರು ಮಾಡ್ತಾ ಇದ್ದೀರಿ. ಅದೇ ರೀತಿ ಉತ್ತಮ ನಾಗರಿಕರ ನಿರ್ಮಾಣ ಮಾಡುವಲ್ಲಿ ನಿಮ್ಮ ಸಹಕಾರವನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದನೆ. ವಂದನೆಗಳು ಅವರಿಗೆ ಶುಭ ಕೋರಿದ್ದಕ್ಕಾಗಿ. ಇದೀಗ ನಮ್ಮೊಂದಿಗೆ ಈ ರ್ಯಾಲಿಯ ನಿರ್ದೇಶಕರಾದ ಸಂದೇಶ್ ಸರ್ ಇದ್ದಾರೆ. ರ್ಯಾಲಿಯ ಕಿರು ಮುನ್ನೋಟವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದೆ. ಇದರ 2024-25ನೇ ಸಾಲಿನ ವಾರ್ಷಿಕ ರ್ಯಾಲಿಯ ಮುನ್ನೋಟವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ರ್ಯಾಲಿ ನಡೆಯುವ ಸ್ಥಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಹೂವಾಕೋಕಲ್ಲು. ರ್ಯಾಲಿಯ ದಿನಾಂಕ 16/1/2025. ಪೂರ್ವಾಹ್ನ ಗಂಟೆ 8:45ರಿಂದ 9:25ರವರೆಗೆ ನೋಂದಣಿ ಮತ್ತು ಉಪಹಾರ. 9:30ಕ್ಕೆ ಸರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಬೆಳಗ್ಗೆ 10ರಿಂದ 11 ಗಂಟೆವರೆಗೆ ಉದ್ಘಾಟನಾ ಸಮಾರಂಭವು ಮುಡಿಪು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೇಣವ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ನಂತರ ಪೂರ್ವಾಹ್ನ 11:05ರಿಂದ 11:30ರವರೆಗೆ ಎಲ್ಲ ವಿಭಾಗಗಳ ಪಥಸಂಚಲನ ನೆರವೇರಲಿದೆ. 11:30ರಿಂದ 11:45ರ ಅವಧಿಯಲ್ಲಿ ಪಾನೀಯ ವಿತರಣೆ ಆಗಲಿದ್ದು, 11:45ರಿಂದ ಮಧ್ಯಾಹ್ನ 1 ಗಂಟೆಯ ತನಕ ಕಬ್ ಮತ್ತು ಬುಲ್ಬುಲ್ಸ್ ವಿದ್ಯಾರ್ಥಿಗಳು ಸ್ಮರಣಶಕ್ತಿ ಆಟಗಳು, ಚಿತ್ರಕಲೆ, ಪೇಪರ್ ಕ್ರಾಫ್ಟ್, ಗಾಳಿಪಟ ತಯಾರಿ,
ಹಾಗೂ ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳು ಬೆಂಕಿ ಬಳಸದೆ ತಿಂಡಿ ತಯಾರಿ, ಅಲಂಕಾರಿಕ ವಸ್ತುಗಳ ತಯಾರಿ, ಪರಿಸರ ಸಂಬಂಧಿತ ರಂಗೋಲಿ ರಚನೆ, ಗಾಳಿಪಟ ತಯಾರಿ ಮುಂತಾದ ವಿವಿಧ ಕೌಶಲ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಅಪರಾಹ್ನ 1 ರಿಂದ 2 ತನಕ ಊಟದ ವಿರಾಮವಾಗಿದ್ದು, ತದನಂತರ 2 ಗಂಟೆಯಿಂದ 3 ಗಂಟೆಯ ತನಕ ವಿದ್ಯಾರ್ಥಿಗಳು ವಿವಿಧ ಮನೋರಂಜನಾ ಆಟಗಳಲ್ಲಿ ಭಾಗವಹಿಸಲಿದ್ದಾರೆ. ಅಪರಾಹ್ನ 3 ರಿಂದ 3:45 ಸಮಾರೋಪ ಸಮಾರಂಭ ನಡೆಯಲಿದ್ದು, 3:45ಕ್ಕೆ ಧ್ವಜ ಅವರೋಹಣ ಆಗಲಿದ್ದು, ನಂತರದ ಸ್ವಚ್ಛತಾ ಕಾರ್ಯಕ್ರಮದೊಂದಿಗೆ ರ್ಯಾಲಿಯು ಸಂಪನ್ನಗೊಳ್ಳಲಿದೆ. ವಂದನೆಗಳು. ಎಲ್ಲ ಮತ್ತೆ ಒಟ್ಟಿಗೆ ಮಾಡುವ. ಸರಿ, ಇವತ್ತಿನ ರ್ಯಾಲಿ ಉತ್ಸವದ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ನಮಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ನೀಡಿ ಈ ರ್ಯಾಲಿಯನ್ನು ಯಶಸ್ವಿಯಾಗಲು ಸಹಕರಿಸುವ ನಮ್ಮ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದಂಥ ಗೌರವಾನ್ವಿತ ರಮೇಶನವರು ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷೀಯ ಭಾಷಣದಿಂದ ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಈ ಸಂಸ್ಥೆಯ ಉಪಾಧ್ಯಕ್ಷರುಗಳೇ, ಹಾಗೆಯೇ ಪದಾಧಿಕಾರಿಗಳೇ ಹಾಗೂ ಅಧ್ಯಾಪಕರೇ, ಮುಖ್ಯ ಶಿಕ್ಷಕರೇ, ಮಕ್ಕಳೇ, ಈ ಒಂದು ಸಂಸ್ಥೆಯಲ್ಲಿ ನಾನು 2-3 ವರ್ಷದಲ್ಲಿ ಪಾಲ್ಗೊಂಡು ನನಗೆ ನಿಜವಾಗಿ ಮನಸ್ಸಿಗೊಂದು ಸಂತೋಷವಾಗುವಂತಹ ಸಂಸ್ಥೆ ಆದ ಕಾರಣ ಇದರಲ್ಲಿ ನಾನು ನನ್ನ ಸಮಯವನ್ನು ಸ್ವಲ್ಪ ಕಳೆಯುತ್ತಾ ಇದ್ದೇನೆ. ತುಂಬ ಮನಸ್ಸಿಗೆ ಸಂತೋಷವನ್ನು ತಂದುಕೊಟ್ಟಿದೆ. ಈಗ ಸಮಾಜದಲ್ಲಿ ನೋಡಿದರೆ ಸಮಾಜದಲ್ಲಿ ಶಿಸ್ತು ಬಹಳ ಕಡಿಮೆ ಆಗುತ್ತಾ, ದಿನದಿಂದ ದಿನಕ್ಕೆ ಶಿಸ್ತು ಕಡಿಮೆ ಆಗ್ತಾ ಹೋಗ್ತದೆ. ಅದು ಸಹ ನಮ್ಮ ಲೀಡರ್ಸ್ಗಳಿಂದಲೇ ಬರುವ ಮಾತುಗಳು ಬಹಳ ಹೀನ ಸ್ಥಿತಿಯ ಮಾತುಗಳನ್ನು ನಾವು ದಿನನಿತ್ಯ ಕೇಳುತ್ತಾ ಇದ್ದೇವೆ. ಇದು ಹೋಗಲಾಡಿಸಬೇಕಾದ್ರೆ ಏನು ಮಾಡಬೇಕು? ಇದು ಹೋಗಲಾಡಿಸಬೇಕಾದ್ರೆ ಮಕ್ಕಳಿಂದಲೇ ಸಂಸ್ಕಾರ ಅಥವಾ ಶಿಸ್ತು ಇದನ್ನು ತರುವುದು ಬಹಳ ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾದ ವಿಷಯ ಅಂತ ನಾನು ಭಾವಿಸ್ತೇನೆ. ಈ ಮಕ್ಕಳು ಶಿಸ್ತನ್ನು ಕಾಪಾಡಿಕೊಂಡು ಶಾಲೆ ಹಾಗೂ ನಮ್ಮ ಊರಿಗೆ ಹಾಗೂ ದೇಶಕ್ಕೆ ಒಂದು ಕೀರ್ತಿಯನ್ನು ತರುವಂಥ ಕೆಲಸವನ್ನು ಇವರು ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಸೇರಿಕೊಂಡ್ರೆ ಇವರು ರಾಷ್ಟ್ರದ ಒಂದು ಪ್ರಗತಿಗೆ ಖಂಡಿತವಾಗಿಯೂ ಶ್ರಮಿಸ್ತಾರೆ, ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಈಗಿನ ಕಾಲದಲ್ಲಿ ಇದು ಒಂದು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಷ್ಟು ಮಾತ್ರ ಅಲ್ಲ, ಮಕ್ಕಳು ಇದಕ್ಕಿಂತಲೂ ಜಾಸ್ತಿ ಆಗಬೇಕು. ಜಾಸ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರ ಇದನ್ನು ಕಂಪಲ್ಸರಿ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಈ ಮಕ್ಕಳನ್ನು ತಿದ್ದಿ ಇದು ಮಾಡಲಿಕ್ಕೆ ಅಧ್ಯಾಪಕರು ಎಲ್ಲ ತುಂಬ ಪ್ರಯತ್ನ ಪಡ್ತಾರೆ. ನಿಜವಾಗಿ ಅವರ ಹತ್ರ ಯಾವುದೇ ಕಲ್ಮಶಗಳು ನಾನು ನೋಡುವ ಹಾಗೆ ಅವರು ಇದರಲ್ಲಿ ಒಳ್ಳೆ ದುಡಿಯುತ್ತಾ ಇದ್ದಾರೆ. ಟೀಚರ್ಸ್ನಲ್ಲಿ ಬಹಳ ಅಭಿರುಚಿ ಇದೆ ಈ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ತರಬೇಕು ಅಂತಹ ಒಂದು ಕೆಲಸವನ್ನು. ಹಾಗೆಯೇ ನಮ್ಮ ಒಂದು ಸೆಕ್ರೆಟರಿ ಟ್ರೆಜರರ್ ಎಲ್ಲ ಇದ್ದಾರೆ, ಅವರು ಇದರಲ್ಲಿ ಬಹಳ ದುಡಿತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷದ ವಿಷಯ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಮ್ಮ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರೂ ಆದಂಥ ಗೌರವಾನ್ವಿತ ರಮೇಶನವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಚಪ್ಪಾಳೆಗಳೊಂದಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಕ್ಲಾಪ್ಸ್ ಗೋ. ಧನ್ಯವಾದದ ಮಾತುಗಳು ನಮ್ಮ ಸ್ಥಳೀಯ ಸಂಸ್ಥೆಯ ಕೋಶಾಧಿಕಾರಿ ಇವತ್ತಿನ ಸನ್ಮಾನಿತರಾದಂತಹ ಶ್ರೀಯುತ ಫೆಲಿಕ್ಸ್ ಡಿಸೋಜಾ ಇವರಿಂದ. ಯಾವುದೇ ಕಾರ್ಯಕ್ರಮ ಅಂದ ಮೇಲೆ ಆ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಸರ್ವರಿಗೂ
ಕೃತಜ್ಞತಾ ಭಾವದಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ. ಅದಿಲ್ಲದಿದ್ದಲ್ಲಿ ಆ ಕಾರ್ಯಕ್ರಮವೇ ಅಪೂರ್ಣವಾಗ್ತದೆ. ಅಂತಹ ಧನ್ಯವಾದ ಸಮರ್ಪಣೆ ನೀಡುವಂತಹ ಭಾಗ್ಯ ನನ್ನದಾಗಿದೆ. ಇವತ್ತಿನ ಈ ದಿನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಸ್ಥಳೀಯ ಸಂಸ್ಥೆಯ ಚುಕ್ಕಾಣಿ ಹಿಡಿದಂತಹ ನಮ್ಮ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಣವ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲರಿಗೆ ನಾವು ಒಮ್ಮೆಲೆ ಮತ್ತೆ ಕ್ಲಾಪ್ಸ್ ಕೊಡೋಣ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರಾದಂತಹ ಶ್ರೀಯುತ TG ರಾಜಾರಾಮ್ ಭಟ್ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನುಮನಧನಗಳಿಂದ ಸಹಕರಿಸಿದಂಥ ಎಲ್ಲ ಗಣ್ಯ ಅತಿಥಿಗಳು, ಶ್ರೀಯುತ ಸಂತೋಷ್ ಕುಮಾರ್ ರೈ ನಮ್ಮ ಗೌರವ ಅಧ್ಯಕ್ಷರು, ಶ್ರೀಯುತ ರಾಧಾಕೃಷ್ಣ ಉಮಿಯಾ, ಶ್ರೀ ಶೀನಾ ಶೆಟ್ಟಿಯವರು, ಹಾಗೆ ನಮ್ಮ ಉಪಾಧ್ಯಕ್ಷರುಗಳಾದಂತಹ ಶ್ರೀಮತಿ ಲೀನಾ ಮೆಂಡೋನ್ಸ, ಶ್ರೀ ರಾಮರಾವ್, ಶ್ರೀ ಚಂದ್ರಶೇಖರ ಶೆಟ್ಟಿ ಮರಿಕಳ ಅವರಿಗೂ, ಹಾಗೆ ನಮ್ಮ ಜಿಲ್ಲಾ ಸಂಸ್ಥೆಯಿಂದ ಬಂದಂತಹ ಸ್ಕೌಟು ಆಯುಕ್ತರಾದಂಥ ಶ್ರೀಯುತ BM ತುಂಬೆ ಹಾಗೂ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಶ್ರೀಯುತ ಪ್ರತಿಮ್ ಕುಮಾರ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರಲ್ಲಿ ಓರ್ವರಾದಂತಹ ರಾಮರಾವ್ LT ಕಬ್ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಆಪತ್ ಬಾಂಧವರು ಎಂದು ಹೇಳ್ಬೋದು. ನಾವು ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ವಾರ್ಷಿಕ ರ್ಯಾಲಿ ಮಾಡೋದು. ಈ ಸಾರಿ ವಾರ್ಷಿಕ ರ್ಯಾಲಿ ಎಲ್ಲಿ ಮಾಡೋದು ಅಂತ ತುಂಬ ಸಲ ಕೇಳಿಕೊಂಡಾಗ ಯಾರು ಒಪ್ಪಲಿಲ್ಲ. ಕೊನೆಗೆ ನಮಗೆ ಆಪತ್ ಬಾಂಧವರಾಗಿ ಸಹಕರಿಸಿದವರು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ನಮ್ಮ ಈ ಶಾಲೆಯಲ್ಲಿ ಹೂವಕೊಕ್ಕಲು ಶಾಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ನಮ್ಮ ನಮ್ಮ ವಾರ್ಷಿಕ ರ್ಯಾಲಿ ನಡೆಸಲಿಕ್ಕೆ ಸಹಕರಿಸಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿಯವರು. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ರ್ಯಾಲಿಯ ನಿರ್ದೇಶಕರಾದಂತಹ ಶ್ರೀಯುತ ಸಂದೇಶ್ ಪೂಜಾರಿಯವರು, ಹಾಗೆ ನಮ್ಮ ಕಾರ್ಯಕ್ರಮದ ರೂವಾರಿ ನಮ್ಮ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಐ, ಹಾಗೆ ಕಾರ್ಯಕ್ರಮ ನಿರ್ವಹಿಸಿದಂತಹ ಲ್ಯಾನ್ಸಿ ರೊಡ್ರಿಗಸ್ ಇವರಿಗೂ ಧನ್ಯವಾದಗಳು. ಹಾಗೆ ಮಕ್ಕಳನ್ನು ತಯಾರಿಗೊಳಿಸಿ ಇಲ್ಲಿ ಕರೆದಂಥ ಎಲ್ಲ ದಳಗಳ ಸ್ಕೌಟರ್ಸ್, ಗೈಡರ್ಸ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು, ಹಾಗೆ ಈ ಇವತ್ತಿನ ಕಾರ್ಯಕ್ರಮ ಎಲ್ಲ ರೀತಿಯ ಸಹಕಾರ ನೀಡುವಂತಹ ಈ ಶಾಲೆಯ ಸಿಬ್ಬಂದಿಗಳು, ಈ ಶಾಲೆಯ ಶಿಕ್ಷಕ ವಿದ್ಯಾರ್ಥಿಗಳು ನಮಗೆ ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಪಥಸಂಚಲನಕ್ಕೆ ಬ್ಯಾಂಡು ಸಂಗೀತ ನೀಡುವವರು, ಅಭಿಮಾನಿ ಶಾಲೆಯ ಬ್ಯಾಂಡ್ ವಾದಕರು, ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದ ಚಿತ್ರೀಕರಣ ಮಾಡಿ ಲೈವ್ ಟೆಲಿಕಾಸ್ಟ್ ಮಾಡುವಂತಹ ಅಪ್ಪಕಾರಣಿ ಒಬ್ಬರು, ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸನ್ಮಾನದ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಗಳು. ಎಲ್ಲರಿಗೂ ಕ್ಲಾಸ್ಗಳು ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನಾನು ಈ ಶಾಲೆ ಸಂಸ್ಥೆಯಲ್ಲಿ 2012ರಿಂದ ಈ ಶಾಲೆ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಯನಕಾರಿ ಸೇವೆ ಸಲ್ಲಿಸಿದ್ದೇನೆ. ಈಗ ನಾನು ನಿವೃತ್ತಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡಿದ್ದೆ. ನನಗೆ ಈ ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಸೇರಿ ಸ್ಥಳೀಯ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿದ್ದೀನಿ. ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆ ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು. ಸಲ್ಲಿಸುವುದರೊಂದಿಗೆ ಈಗ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡು ರ್ಯಾಲಿ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಮಕ್ಕಳಿಗೆ ಉಪಹಾರ ಆಗಿದೆ. ಶಿಕ್ಷಕರಿಗೆ ಇಡ್ಲಿ ಎಲ್ಲಿ ಇಡ್ಲಿ ಅಂತ ಕೇಳಿದ್ರು. ನಾನು ಕೋಣೆಯಲ್ಲಿ ಇಡ್ಲಿ ಹೇಳಿದ್ದೇನೆ. ಚಂದ ಮಾಡ್ತಾ ಹೋಗಿ ಒಂದು ಶಾಲೆಯ ಆದ ನಂತರ ಇನ್ನೊಂದು ಶಾಲೆಯವರು ನಿಮ್ಮ ನಾಮಫಲಕ, ನಿಮ್ಮ ದಳದ ನಾಮಫಲಕ ಹಿಡಿದುಕೊಂಡು ಹೋಗುವುದು. ಲೀಡರ್ ಮಾತ್ರ ಸೆಲ್ಯೂಟ್ ಕೊಡ್ಲಿಕ್ಕೆ, ಉಳಿದವರು ಸೆಲ್ಯೂಟ್ ಕೊಡ್ಲಿಕ್ಕಿಲ್ಲ.
ಅನ್ಕೊಂಡು ಲೆಫ್ಟ್ ರೈಟ್ ಮಾಡಿ ಪಥಸಂಚಲನ ಮಾಡಿಕೊಂಡು ಮಾರ್ಚಿನಲ್ಲಿ ಹೋಗ್ಲಿಕ್ಕಿದೆ. ನಮ್ಮ ಈಗ ಪಥಸಂಚಲನ ಆರಂಭವಾಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಶೆಣವರವರು ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲ ರೆಡಿ ಆಯ್ತಾ? ಮುಂದೆ ಹೋಗುದು, ಲೆಫ್ಟ್ ರೈಟ್ ಮಾಡುತ್ತಾ ಮುಂದೆ ಹೋಗುದು, ಪಥಸಂಚಲನ ಮಾಡುವುದೆಂದು ಸರಿಯಾಗಿ ಚಂದ ಮಾಡಿ ಎಲ್ಲ ರೆಡಿಯಾ? ಈಗ ನಮ್ಮ ಸ್ಥಳೀಯ ಸಂಸ್ಥೆಯ ಸ್ಕೌಟ್, ಕಪ್, ಸೂಟು, ಗೈಡ್ಸ್ ಮಕ್ಕಳ ಈ ಆಕರ್ಷಕವಾದ ಪಥಸಂಚಲನ ನಡೆಸ್ತಾ ಇದ್ದೇವೆ. ನಮ್ಮ
ಪಥಸಂಚಲನದ ಗೌರವ ವಂದನೆ ಸ್ವೀಕಾರ ಮಾಡಿದಂತಹ ನಮ್ಮ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯ ಅತಿಥಿಗಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕ್ಲಾಸ್ ಗೋ. ಈ ಆಕರ್ಷಕವಾದ ಪಥಸಂಚಲನಕ್ಕೆ ಉತ್ತಮವಾದ ಬ್ಯಾಂಡ್ ಸಂಗೀತ ನೀಡಿದಂತಹ ಅವಿಮಯ ಆಂಗ್ಲ ಮಾಧ್ಯಮ ಶಾಲೆ ಪಜೂರು ಇಲ್ಲಿಯ ಬ್ಯಾಂಡ್ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಕ್ಲಾಸ್ ಗೋ. ಹಾಗೆ ಈ ಪಥಸಂಚಲನಕ್ಕೆ ಮಕ್ಕಳನ್ನು ತಯಾರುಗೊಳಿಸಿದಂತಹ ಎಲ್ಲ ಸ್ಕೌಟರ್ ಗೈಡರ್ಗಳು ಎಲ್ಲ ಶಿಕ್ಷಕರಿಗೆ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಇದೆ. ತಂಪು ಪಾನೀಯ ಕುಡಿದ ನಂತರ ನಿಮ್ಮ ಚಟುವಟಿಕೆಗಳಿಗೆ ಅವಕಾಶ ಇದೆ. ಎಲ್ಲ ಚಟುವಟಿಕೆಗಳು ಯಾವ ತರಗತಿ ಕೊಠಡಿ ನಡೆಯುತ್ತದೆ ಎಂಬುದನ್ನು ಕೊಠಡಿಯ ಹೊರಭಾಗದಲ್ಲಿ ಅಂಟಿಸಲಾಗಿದೆ, ಬರೆದು ಅಂಟಿಸಲಾಗಿದೆ. ನೀವು ಮಾಡುವಂತಹ ಚಟುವಟಿಕೆ ಆಯಾ ರೂಮಿಗೆ ಹೋಗಿ ಆ ತರಗತಿ ಕೊಠಡಿಗೆ ಹೋಗಿ ನೀವು ನಿಮ್ಮ ಚಟುವಟಿಕೆ ಮಾಡುವುದು. ಏಕಕಾಲದಲ್ಲಿ 4 ಚಟುವಟಿಕೆಗಳು, ಹಾಗೆ ಕಪ್ಪಲ್ ಗ್ರೂಪ್ ವಿಭಾಗದ ಚಟುವಟಿಕೆಗಳು. ಅಲ್ಲಿ ಪ್ರತಿ ತರಗತಿಗೆ 1 ಗಂಟೆ ಸಮಯ ಮಾತ್ರ ಉಳಿದಿದೆ. 1 ಗಂಟೆಯವರೆಗೆ ನಿಮಗೆ ನಿಮ್ಮ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಡಿಸ್ಕಸ್ ಕೊಟ್ಟ ನಂತರ ಅಲ್ಲಿ ಕೊನೆಯಲ್ಲಿದೆ. ಹಾಗೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸ್ಕೌಟ್ ಗೈಡ್ಸ್ ವಂದನೆಗಳು. ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಮುಡಿಪು ಸ್ಥಳೀಯ ಸಂಸ್ಥೆಯ 2024-25ನೇ ಸಾಲಿನ ವಾರ್ಷಿಕ ರ್ಯಾಲಿಯಲ್ಲಿ ಈ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮರಾವ್ ಸರ್ ಅವರೇ, ಲೀಡರ್ ಟ್ರೈನರ್, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಕ ಬಂಧುಗಳೇ, ಕಳೆದ ವರ್ಷ ನಾವು ಅಲ್ಲಿ ಮಾಡಿದ್ರು. ಈ ಸಲ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಎಲ್ಲ ಚಟುವಟಿಕೆಯಲ್ಲಿ, ಮುಡುಪಿನಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಯಲ್ಲಿ ಎಲ್ಲಿಯೂ ಆಗದಿದ್ದಾಗ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕುವ ಕಲ್ಲು ಶಾಲೆ. ಇಲ್ಲಿಯ ಸಂಸ್ಥೆಯ ಮುಖ್ಯಸ್ಥರು, SDMs ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಹಾಗೂ ಇಲ್ಲಿಯ ಶಿಕ್ಷಕ ಬಳಗದವರ ಒಂದು ಮುತುವರ್ಜಿಯಲ್ಲಿ ಎಲ್ಲ ಚಟುವಟಿಕೆಗಳು ಇಲ್ಲಿ ಆಗ್ತದೆ. ಹೆಚ್ಚಾಗಿ ನಮ್ಮ ಮಹಾಸಭೆ ನಡೆಯುವುದು ಹೂವಾಕುವ ಕಲ್ಲು ಶಾಲೆಯಲ್ಲೇ ನಡೀತದೆ. ಈ ಸಲ ಒಂದು ವಾರ್ಷಿಕ ರ್ಯಾಲಿಯನ್ನು ತುಂಬ ಮುತುವರ್ಜಿ ವಹಿಸಿಕೊಂಡು, ನಾಯಕತ್ವವನ್ನು ವಹಿಸಿಕೊಂಡು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಿರ್ಬೋದು, ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಹಾಗೂ ನನ್ನ ಆತ್ಮೀಯರಾಗಿರುವಂತಹ ಶ್ರೀಯುತ ಮಹಮ್ಮದ್ ಸರ್ ಇರ್ಬೋದು, ಫೆಲಿಕ್ಸ್ ಸರ್ ಇರ್ಬೋದು, ಇವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಮುಂದಾಳತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ಅದರ ರಿಸಲ್ಟೇ ಇವತ್ತು ಸೇರಿದಂಥ ಮಕ್ಕಳು. ಯಾಕೆಂತ ಹೇಳಿದರೆ ಮಕ್ಕಳು ಈಗ ಮಾತಾಡಬಾರ್ದು ನೀವು, ಅದರ ಉದಾಹರಣೆ ಇವತ್ತಿಲ್ಲಿ ಸೇರಿದಂಥ ಮಕ್ಕಳು. ಯಾಕಂತ ಹೇಳಿದರೆ ಇದೇ ತಿಂಗಳ 23ರಿಂದ 26ರ ತನಕ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕ್ಯಾಂಪುರಿ ನಡೀತಾ ಇದೆ. ಕ್ಯಾಂಪುರಿಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರು ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು. ಸರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 2,500 ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಕಳೆದ ವರ್ಷ ವಿಟ್ಲದಲ್ಲಿ ಜಿಲ್ಲಾ ರ್ಯಾಲಿ ಆದಾಗ ಮಹಮ್ಮದ್ ಸರ್ ಅವರೇ ನಮ್ಮ ಕಬ್ಬು ವಿಭಾಗದಲ್ಲಿ ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ 2,500 ಮಕ್ಕಳನ್ನು ಆ ಟೈಮಲ್ಲಿ ಸೇರಿಸ್ತೇವೆ. ಸರ್ ಅವರಿಗೆ ಅದಕ್ಕಿಂತ ಒಂದು ಸಂಖ್ಯೆ ಆದ್ರೂ ಜಾಸ್ತಿ ಆಗ್ಬೇಕಂತೇಳಿ. ಬಟ್ ಕಳೆದ 1 ತಿಂಗಳಿಂದ ಇದರ ಹಿಂದೆ ಓಡಾಟ ಮಾಡ್ತಾ ಇದ್ದೇನೆ. ನನಗೆ ಈವರೆಗೆ ಆದದ್ದೇ 1,300 ಮಕ್ಕಳು. ಯಾಕಂತ ಹೇಳಿದ್ರೆ ಆ ಒಂದು ಸ್ಟ್ರೆಂತನ್ನು ಸೇರಿಸಲಿಕ್ಕೆ ಎಷ್ಟು ಪರದಾಡ್ತೇವೆ ಅಂತೇಳಿ. ನಾನು ಮಹಮ್ಮದ್ ಸರ್ ಅವರ ಗ್ರೂಪಲ್ಲಿ ನಾನು ನೋಡ್ತಾ ಇದ್ದೇನೆ, ಹೇಳಿ ಸಂಖ್ಯೆ ಹಾಕಿ ಅಂತೇಳಿ. ನಮ್ಗೆ ಗೊತ್ತಾಗ್ತದೆ ಅವರಂದ್ರೆ ಆ ಕೆಲಸದ ಹಿಂದೆ ಇರುವಂತಹ ಶ್ರಮ ಗೊತ್ತಾಗ್ತದೆ. ರೆಸ್ಪಾನ್ಸ್ ಮಾಡದಿದ್ದಾಗ ಏನಾಗ್ತದೆ, ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಅದು ಎಲ್ಲ ರೀತಿಯ ವ್ಯವಸ್ಥೆ, ಊಟ ತಿಂಡಿ ಇರ್ಬೋದು, ಅಥವಾ ಏನೋ ನಾವು ಒಂದು ಚಟುವಟಿಕೆ ಮಾಡಬೇಕಾದ್ರೂ ಕೂಡ ನಮಗೆ ತೊಂದರೆ ಆಗ್ತದೆ. ಭಾವನೆ ಇತ್ತು, ಹೇಗೆ ನಡಿಬೇಕು ಕಾರ್ಯಕ್ರಮ, ಅದು ತುಂಬ ಅಚ್ಚುಕಟ್ಟಾಗಿದೆ. ಇವತ್ತು ಸಂಸ್ಥೆ ಮುಖ್ಯಸ್ಥರು ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರು, ನನಗೆ ಬೇರೆ ಸಂಸ್ಥೆಯ ಮಕ್ಕಳು ಇಲ್ಲಿ ಬರುವಾಗ ಒಂದು ಖುಷಿ. ಅದು ನಿಜವಾಗಿ ಅದು ಯಾವ ಸಂಸ್ಥೆಗೆ ಕೂಡ ಬೇರೆ ಬೇರೆ ಶಾಲೆಯ ಮಕ್ಕಳು ಒಂದು ಕಡೆ ಸೇರಿದಾಗ, ಯಾಕಂತ ಹೇಳಿದ್ರೆ ನಾವು ಒಂದೇ ಊರಿನವರಾಗಿದ್ರು ಕೂಡ ಕೆಲವೊಮ್ಮೆ ನಮ್ಮ ನಡತೆ ಇರ್ಬೋದು, ಹಾವಭಾವ ಇರ್ಬೋದು, ಉಡುಗೆ ತೊಡುಗೆಯಲ್ಲಿರ್ಬೋದು, ಮಾತಾಡುವ ಶೈಲಿಯಲ್ಲಿರ್ಬೋದು, ತುಂಬ ವ್ಯತ್ಯಾಸ ಇರ್ತದೆ. ಇಲ್ಲಿ ಒಟ್ಟು ಸೇರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಹಲವಾರು ವಿಚಾರಗಳನ್ನು ಕಲೀಲಿಕ್ಕೆ ಆಗ್ತದೆ. ಅಂತಹ ಹಲವಾರು ಶಿಬಿರಗಳು ನಮ್ಮ ಇವತ್ತು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆ ವತಿಯಿಂದ ನಡೀತಾ ಬಂದಿದೆ.
ಮೊನ್ನೆ ತಾನೇ ನಿಮ್ಗೆ ಗೊತ್ತಿರಬಹುದು, ನನ್ನ ಪ್ರಕಾರ ಮುಡುಪಿನಿಂದ ಯಾರು ಬರಲಿಲ್ಲ. ಮೊನ್ನೆ ಮೊದಲ ಬಾರಿಗೆ ನಮ್ಮ ಸ್ಕೌಟಿಂಗ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಒಂದು ಪ್ರತಿಭಾ ಕಲೋತ್ಸವ ಮತ್ತೊಂದು ಕ್ರೀಡೋತ್ಸವ ಅಂತೇಳಿ ಒಂದು ಕಾಂಪಿಟೇಷನ್ ಅನ್ನು ಪರಿಚಯ ಮಾಡಿದ್ವಿ. ಒಟ್ಟು 3,500 ಮಕ್ಕಳು ಭಾಗವಹಿಸಿದ್ರು. ಕಲೋತ್ಸವದಲ್ಲಿ ಒಟ್ಟು 1,100 ಮಕ್ಕಳು, ಕ್ರೀಡೋತ್ಸವದಲ್ಲಿ ಒಂದು 2,300 ಮಕ್ಕಳು ಭಾಗವಹಿಸಿದ್ರು. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಕಾರ್ಯಕ್ರಮ ನಡೆಯಿತು. ಅದು ಫಸ್ಟ್ ಟೈಮ್ ನಾವು ಸ್ಥಳೀಯ ಮಟ್ಟದಲ್ಲಿ ಮಾಡಲಿಕ್ಕೆ ಪ್ಲಾನ್ ಹಾಕಿದ್ದು, ಸ್ಥಳೀಯ ಮಟ್ಟದಲ್ಲಿ ಆಗಲಿಲ್ಲ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಇಂದ ಅದು ಸ್ಥಳೀಯ, ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದಲ್ಲಿ ಮೈಸೂರು ವಿಭಾಗ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ನಡೀತದೆ. ಆ ಸಂದರ್ಭದಲ್ಲಿ ಮುಡುಪಿನಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬರುವಂಥ ಪ್ರಯತ್ನ ಮಾಡಬೇಕು. ನಾನಲ್ಲಿ ನೋಡಿದಾಗ ಸರ್ ನನಗೊಂದು ತುಂಬ ಖುಷಿ ವಿಚಾರ ಏನಂತ ಹೇಳಿದರೆ, ನಾನು ಕೂಡ ಸಣ್ಣವರು ಕಲಿತು ಹಲವಾರು ವೇದಿಕೆಯನ್ನು ಹಂಚಿಕೊಂಡು ಬಂದವನು. ಈಗಿನ ಮಕ್ಕಳಿಗೆ ಸಿಗುವಷ್ಟು ವೇದಿಕೆಗಳು ನಾವು ಕಲಿಯುವ ಟೈಮಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ವೇದಿಕೆಗಳು, ಅದು ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಕ್ರೀಡೋತ್ಸವ ಇರ್ಬೋದು ಅಥವಾ ಸ್ಕೂಲ್ ಡೇಯಲ್ಲಿ ಇಂತಹ ಬೇರೆ ಬೇರೆ ಇವೆಂಟ್ಗಳಲ್ಲಿ ಸಿಗ್ತದೆ. ಅಲ್ಲಿ ನಿಜ ನನಗೆ ತುಂಬ ಶಾಕ್ ಆದ ವಿಷಯ ಏನಂತ ಹೇಳಿದರೆ, ನಮ್ಮ ಮಕ್ಕಳಲ್ಲಿರುವಂಥ ಟ್ಯಾಲೆಂಟ್ಗಳು, ಎಷ್ಟು ಅದ್ಭುತ ಪ್ರತಿಭೆಗಳು ಇದ್ದಾರೆ ಅಂತೇಳಿ. ಆ ಕಬ್ಬು ಬುಲ್ಬುಲ್ ಮಕ್ಕಳು ಅಭಿನಯ, ಗೀತೆ, ಕತೆ ಹೇಳುವುದೆಲ್ಲ ನೋಡುವಾಗ ನಾವೆಲ್ಲ ಝೀರೋ ಅಂತೇಳಿ ಆಯಿತು. ನಾವು ಈ ವೇದಿಕೆಯಲ್ಲಿ ಈಗ ಮಾತಾಡ್ತೇವೆ, ಅವರೆಲ್ಲ ಇಷ್ಟು ಚೆನ್ನಾಗಿ ಆ ಸ್ಪಾಟಲ್ಲಿ ಮಾತಾಡ್ತಾರೆ ಅಂತ ಹೇಳಿದ ಅಂತ ಅವಕಾಶವನ್ನು ಭಾರತ್ ಸ್ಕೌಟಿಂಗ್ ಗೈಡ್ಸ್ ಸಂಸ್ಥೆ ನಾವು ಮಾಡಿಕೊಡ್ತಾ ಇದ್ದೇವೆ. ಅದನ್ನು ತುಂಬ ಚೆನ್ನಾಗಿ ನಾವೆಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಸದುಪಯೋಗ ಪಡಿಸ್ತೇವೆ. ಇವತ್ತು ತುಂಬ ಒತ್ತಡದ ಸಮಯ. ಯಾಕಂತ ಹೇಳಿದ್ರೆ 2 ತಿಂಗಳು, ಯಾವುದು ಈ ವರ್ಷ ಎಂಟಾಗ್ಲಿಕ್ಕೆ 2 ತಿಂಗಳು, ಆ ಸಂದರ್ಭದಲ್ಲಿ ಇಂತಹ ಶಿಬಿರಗಳು ಇಟ್ಟಾಗ ನಮಗೆ ಗೊಂದಲಗಳು ಜಾಸ್ತಿ. ಹೋಗುದಾ ಬೇಡುವ, ಪಾಠ ಆಗಿಲ್ಲ, ಅಥವಾ ನಮಗೆ ಮ್ಯಾನೇಜ್ಮೆಂಟ್ ಒತ್ತಡ, ಇಲಾಖೆಯಿಂದ ಒತ್ತಡ, ಹೇಗೆ ಮಾಡೋದಂತೇಳಿ. ಆದರೂ ಕೂಡ ಇವತ್ತು ಉಡುಪಿನಲ್ಲಿ ಆಗುವಂಥ ಈ ಒಂದು ರ್ಯಾಲಿಯಲ್ಲಿ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಬಂದಿದ್ದೀರಾ. ನೀವು ಎಂಜಾಯ್ ಮಾಡಿದ್ದೀರಾ ಕ್ಯಾಂಪ್ ಅನ್ನು? ಇವತ್ತು ರಾತ್ರಿ ಆಲ್ಟ್ ಆಗಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಕ್ಯಾಂಪ್ ಮಾಡೋದು ಅದಕ್ಕೆ ರೆಡಿ ಇದ್ದೀರಾ? ರಾತ್ರಿ ಇದ್ದೀರಾ? ಮುಗ್ದ ತಕ್ಷಣ ನೀವು ಟೀಚರ್ಸ್ ಹೇಳಿ ಇವತ್ತು ಆಲ್ಟ್ ಆಗುವಾಗ ಇವತ್ತು ಇಲ್ಲಿ ನಿಲ್ವಾ, ಆಮೇಲೆ ಫೋನ್ ಮಾಡಿ ಹೇಳಿ ಯಾರು ಮಾಡುವ. ನಮ್ಮ ಮಹಮ್ಮದ್ ಸರ್ ಹತ್ರ, ರಾಮರಾವ್ ಸರ್ ಹತ್ರ, ಫೆಲಿಕ್ಸ್ ಸರ್ ಅವ್ರ ಹತ್ರ ಎಲ್ಲ, ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ನೆಕ್ಸ್ಟ್ ಇಯರ್ ಸರ್ ಆದಷ್ಟು ಒಂದು ದಿನ ಆಲ್ಟ್ ಆಗುವಾಗ ನೀವು ಒಂದು ಎಲ್ಲಿಯಾದ್ರೂ ಕ್ಯಾಂಪ್ ಮಾಡಿದರೆ, ನಾವು ತುಂಬ ಮಕ್ಕಳು ಬೇಡ ಸರ್, ಲಿಮಿಟಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡುವ. ನಾವು ಯಾವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮಲ್ಲಿ ನಾವು 2 ದಿನ ಮೇಡಮ್. ನೀವು ಯಾಕಂದರೆ ಮಹಮ್ಮದ್ ಸರ್ ಮಾಡಲಿಕ್ಕೆ ಏನು ಅವರಿಗೆ ಇದಿಲ್ಲ, ಬಟ್ ನೀವು ಸಪೋರ್ಟ್ ಬೇಕು. ಮಕ್ಕಳು ಒಂದು ದಿನ ಆಲ್ಟ್ ಆದಾಗ ಅವ್ರಿಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರಗಳನ್ನು ಅವರು ಕಲಿಲಿಕ್ಕಾಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಬೆಳಿಗ್ಗೆ ಬಂದು ನೋಡಿ, ಬೆಳಿಗ್ಗೆ ಇನೋಗ್ರೇಷನ್ಗೆ ಸ್ವಲ್ಪ ಸಮಯ ಹೋಗ್ತದೆ, ಮಧ್ಯಾಹ್ನ ಊಟಕ್ಕೆ ಆಯಿತು, ಮತ್ತು ಸಮಾರೋಪ ಚಟುವಟಿಕೆಗೆ ಎಷ್ಟು ಗಂಟೆ ಸಿಕ್ಕಿತ್ತು ಅಂತೇಳಿ ಮೈನ್ ಇರೋದು, ಅದು ಮುಖ್ಯವಾಗಿರ್ತದೆ. ಆದ ಕಾರಣ ನೆಕ್ಸ್ಟ್ ಇಯರ್ ಖಂಡಿತವಾಗಿಯೂ ಅದನ್ನು ಮಾಡಬೇಕಂತೇಳಿ ಮೊಹಮ್ಮದ್ ಸರ್ ಹತ್ರ ನಾನು ಈ ಸಲ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸರ್ ಖಂಡಿತವಾಗಿಯೂ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಅದನ್ನು ಮಾಡಿ ತೋರಿಸ್ಬೇಕಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೇನೆ. ಇನ್ನೊಂದು ವಿನಂತಿ ಏನಂತ ಹೇಳಿದರೆ, ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಾಡಿದ್ದು 23ರಿಂದ 26ರ ತನಕ ಕ್ಯಾಂಪುನಿ ನಡೀತಿದೆ ಜಿಲ್ಲಾ ಮಟ್ಟದ್ದು. ಒಳ್ಳೊಳ್ಳೆ ಚಟುವಟಿಕೆಗಳಿವೆ. ಬೈ ಚಾನ್ಸ್ ನೀವು ಬರುವುದಾದರೆ, ಬರ್ತೇನೆ ಅಂತ ಏನಾದರೂ ಇದ್ದರೆ ಖಂಡಿತ ನನಗೊಂದು 2 ದಿನದಲ್ಲಿ ನೀವು ತಿಳಿಸಿ. ಯಾರಿಗೂ ನಾವು ಒತ್ತಡ ಹಾಕಲ್ಲ, ಬನ್ನಿ ಅಂತ ಹೇಳಲ್ಲ, ಬಟ್ ಬಂದರೆ ಒಳ್ಳೆಯದು. ಮಕ್ಕಳು ಬೇರೆ ಒಂದು ತಾಲೂಕಿಗೆ ಬಂದು ಬೇರೆ ಮಕ್ಕಳೊಟ್ಟಿಗೆ ಜೊತೆ ಆದಾಗ ಹಲವಾರು ವಿಚಾರಗಳನ್ನು ತಿಳಿಲಿಕ್ಕಾಗ್ತದೆ, ಇದೊಂದು ವಿನಂತಿ. ಅದೇ ರೀತಿಯಲ್ಲಿ ನಿಮಗೆಲ್ಲ ಪಿಲಿಕುಲ ಗೊತ್ತಿದೆಯಲ್ಲ, ಅಲ್ಲಿ ಸ್ಕೌಟ್ ಗೈಡ್ಸ್ ಟ್ರೈನಿಂಗ್ ಸೆಂಟರ್ ಇದೆ, ಗೊತ್ತಿದೆಯಾ? ಹಾಂ, ಓಕೆ. ಅಲ್ಲೊಂದು ಟ್ರೈನಿಂಗ್ ಸೆಂಟರ್ ಇದೆ ಸ್ಕೌಟ್ ಗೈಡ್ಸ್. ಪಿಲಿಕುಲದಲ್ಲಿ ನಿಮಗೆ ಗೊತ್ತಿರೋದು ಒಂದು ಮಾನಸ ಪಾರ್ಕ್, ಮೃಗಾಲಯ, ನಂತರ ವಿಜ್ಞಾನ ಕೇಂದ್ರ, ಗುತ್ತಿನ ಮನೆ, ಇದು ಮಾತ್ರ ನಿಮಗೆ ಗೊತ್ತಿರ್ಬೋದು. ಬಟ್ ಅಲ್ಲೊಂದು ಜಿಲ್ಲಾ ತರಬೇತಿ ಕೇಂದ್ರ, ಸ್ಕೌಟ್ ಗೈಡ್ಸ್ ತರಬೇತಿ ಕೇಂದ್ರ ಇದೆ. ಅದು ಇತ್ತೀಚೆಗೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರು ಅದಕ್ಕೊಂದು ಚಿತ್ರಣವನ್ನು ಕೊಟ್ಟರು ಸರ್. ಒಟ್ಟು 12 ಕೋಟಿ ಬಜೆಟ್ ಹಾಕಿ ಅದಕ್ಕೆ ಅಲ್ಲಿ ಒಂದು ನಾನಾ ರೀತಿಯ ಬಿಲ್ಡಿಂಗ್ಗಳನ್ನು ಕಟ್ಟಿದ್ರು. ಆ ಬಿಲ್ಡಿಂಗ್ ಕಟ್ಟಿ ಈಗಾಗಲೇ ಅದಕ್ಕೆ ಅಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಅಲ್ಲಿ ಒಂದು ನಮ್ಮದು ಈ ಸಲ 100ನೇ ವರ್ಷ ನಾವು ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ. ಅದರ ಒಂದು ಚಾಲನೆಯನ್ನು ಕೂಡ ಅಲ್ಲಿ ಮಾಡಿದ್ವಿ. ನಾಡಿದ್ದು ಫೆಬ್ರವರಿ 5 ತಾರೀಕಿಗೆ ಅದೇ ಕಟ್ಟಡದ್ದು ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ, ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಜೀವನದಲ್ಲಿ ನಾವು ಕನಸಲ್ಲಿ ಕೂಡ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂಥ ಒಂದು ಅವಕಾಶವನ್ನು ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾಗಿರುವಂಥ ಶ್ರೀಯುತ PGR ಸಿಂಗ್ಗೆ ಇರಬಹುದು, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರಾಗಿರುವಂಥ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇರೋದು. BP ಕೇಳಿದ್ದೀರಾ ನೀವು? BP ಅಂದರೆ ಯಾವುದು? BP ಆ BP ಅಲ್ಲ, ಬ್ಯಾಡನ್ ಪೌಲ್ ಕೇಳಿದ್ದೀರಾ? ಲಾರ್ಡ್ ಬ್ಯಾಡನ್ ಪೌಲ್ ಯಾರು? ಸ್ಕೌಟ್ನ ಪಿತಾಮಹ ಅಲ್ವಾ? ಹೌದಾ? ಅವರ ಮೊಮ್ಮಗ ಬರ್ತಾ ಇದ್ದಾರೆ. ಅವರ ಮೊಮ್ಮಗ ಕಾರ್ಯಕ್ರಮವನ್ನು ಉದ್ಘಾಟನೆ, ಅವರ ಮೊಮ್ಮಗ
ಗೊತ್ತಾಯ್ತಲ್ಲ, ಅವರಿಲ್ಲ ಈಗ, ಅವರ ಮೊಮ್ಮಗ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ. ಮತ್ತು ಬೇರೆ ಬೇರೆ ಗಣ್ಯರು ಕಾವುಂದರು ವೀರೇಂದ್ರ ಹೆಗ್ಡೆ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಆ ದಿನ ಉಪಸ್ಥಿತರಿರಬೇಕು. ಅದರ ಸಮಯ ಎಷ್ಟು ಗಂಟೆಗೆ ಎಲ್ಲಿ ಹೇಗೆ ನಡೀತದೆ ಎಂಬುದರ ಬಗ್ಗೆ ಎಲ್ಲ ನಿಮಗೆ ಮುಂದಿನ ದಿನದಲ್ಲಿ ಈ ಸಂದರ್ಭದಲ್ಲಿ ನಾವು ಖಂಡಿತ ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ಬರಬೇಕು. ನಾನು ಟೀಚರ್ಸ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದು, ಯಾಕಂದರೆ BPಯ ಮೊಮ್ಮಗನ ನೋಡುದು ಅಂತ ಹೇಳಿದ್ರೆ ನಮಗದೊಂದು ಸೌಭಾಗ್ಯ ಮೇಡಮ್. ಯಾಕಂದ್ರೆ ಅಂಥ ವ್ಯಕ್ತಿಯ ನಮಗೆ ಇನ್ನೊಮ್ಮೆ ಸಿಗ್ಲಿಕ್ಕಿಲ್ಲ. ಅಂಥ ವ್ಯಕ್ತಿ ಬರ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಬನ್ನಿ. ಒಳ್ಳೆ ರೀತಿಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ ಸರ್. ಆ ಸಕ್ಸಸ್ ಇವತ್ತು ಮಕ್ಕಳ ಮುಖದಲ್ಲಿ ಗೊತ್ತಾಗ್ತಿದೆ. ಇನ್ನೊಂದು ಏನಂತ ಹೇಳಿದರೆ, ನಾನು ಊಟ ಮಾಡಲಿಲ್ಲ. ನಾನಂತ ಹೇಳಿದರೆ ನನಗೆ ಮೇಡಮ್ ಫೋನ್ ಮಾಡಿದರು, ಎಲ್ಲಿದ್ದೀರಿ, ನಾ ಬರ್ತಾ ಇದ್ದೇನೆ ಮ್ಯಾಮ್, ಊಟಕ್ಕೆ ಬನ್ನಿ ಅಂತ ಹೇಳಿದರು. ನಾ ಬಂದದ್ದು ಇಲ್ಲಿಗೆ ಕರೆಕ್ಟ್ 2:45 ಬಂದೆ. ಆಯಿತಾ, ಮೇಡಮ್ ಅವರು ಕೂಡ ಊಟ ಮಾಡಲಿಲ್ಲ. ನಾನು ಸರ್ ಅವರು ಮೊಹಮ್ಮದ್ ಸರ್ ಅವರು ಊಟಕ್ಕೆ ಕರ್ಕೊಂಡು ಹೋದ್ರು. ನಾವು ಊಟ ತಗೊಂಡು ಮ್ಯಾಮ್ ಹತ್ರ ಒಟ್ಟಿಗೆ ಊಟ ಮಾಡಿದೆ. ಒಳ್ಳೆ ಊಟ ಕೊಟ್ಟಿದ್ದಾರೆ, ಹೌದಲ್ವಾ? ಪಾಯಸ ಕೊಟ್ಟಿದ್ದಾರಾ? ಯಾವತ್ತು ಸರ್ ಒಂದು ಶಿಬಿರ ಹೇಗಿರ್ತದೆ ಅಂತ ಹೇಳಿದ್ರೆ ಸರ್, ಮೈನ್ ನಿಮ್ಮ ಹತ್ರ ಇವತ್ತು ಮಕ್ಕಳು ಹೋದಾಗ ಕೇಳುದು ಒಂದೇ ವಿಚಾರ ಸರ್, ಪೇರೆಂಟ್ಸ್ ಅವರು, ಊಟ ಹೇಗಿತ್ತು, ತಿಂಡಿ ಹೇಗಿತ್ತು, ಮತ್ತೆ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತೇಳಿ. ಇದನ್ನು ಮಾತ್ರ ನಮ್ಮ ಪೇರೆಂಟ್ಸ್ ಅವರು ಕೇಳುದು. ಬೇರೆ ಅಲ್ಲಿ ಏನು ಮಾಡಿದ್ರು, ಏನೆಲ್ಲ ಹೇಳಿಕೊಟ್ರು ಅಂತ ಕೇಳುವುದಿಲ್ಲ. ಇದನ್ನು ಕೇಳ್ತಾರೆ. ಆ ವ್ಯವಸ್ಥೆ, ಆ ಊಟ ತಿಂಡಿ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮುಡುಪು ಸ್ಥಳೀಯ ಸಂಸ್ಥೆಯವರ ಒಂದು ಟೀಮ್ ಮಾಡಿದೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಸರ್ ಅವ್ರದ್ದು ನಾನೊಂದು ಬೇಡಿಕೆ ಇಟ್ಟೆ. ನಾನು ಇಲ್ಲಿ ಪ್ರತಿ ಸಲ ಒಂದು ಪ್ರೋಗ್ರಾಮ್ ಆಗ್ತದೆ ಸರ್, ನಿಮಗೆ ಗೊತ್ತಿದೆ. ಇಲ್ಲಿ ಸರ್ ಅವ್ರದ್ದು ಒಂದು ಬೇಡಿಕೆ, ಸರಿ ಮೆಂಬರಲ್ಲಿ ನಾನೊಂದು ಬೇಡಿಕೆ ಇಟ್ಟೆ ಸರ್. ಏನಂತ ಹೇಳಿದ್ರೆ ಸರ್, ಇಲ್ಲಿ ಕೂತ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ತುಂಬಾ ಸೆಕೆ ಆಗ್ತದೆ, ಹೌದಲ್ವಾ? ಹೌದಾ ಹೇಳಿ? ಹೌದು ಸರ್. ಅವ್ರ ಹತ್ರ ಹೇಳಿದೆ ಸರ್, ಒಂದು ಫ್ಯಾನ್ನ ವ್ಯವಸ್ಥೆ ನೀವು ನಿಮ್ಮ ಇದರಿಂದ ನೀವು ಮಾಡಬೇಕಂತೇಳಿ. ಅವರು ಭರವಸೆ ಕೊಟ್ಟರು. ಖಂಡಿತ ನನಗೆ ಅದು ಹೇಗೆ ಏನಂತೇಳಿ ಹೇಳಿ ಅಂತೇಳಿ. ಖಂಡಿತ ನೀವು ಮಾಡಬೇಕು ಸರ್. ಮುಂದಿನ ದಿನ ಬರುವಾಗ ಖಂಡಿತ ಅದು ಇಲ್ಲಿ ತಿರುಗ್ತಾ ಇರಬೇಕು ಸರ್ ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೂ ಕೂಡ ಒಂದು ಸತ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅಮೂಲ್ಯ ಸಮಯ ಇಟ್ಟು ಬಂದಿದ್ದೀರಾ. ಎಲ್ಲರಿಗೂ ಒಂದು ದಿವಸ, ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಒಂದು ದಿವಸ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಭರತ್ರಾಜ್ ಸರ್ ಅವರಿಗೆ. ಈಗ ಪ್ರಶಸ್ತಿ ಪತ್ರಗಳನ್ನು ಶಾಲಾವಾರು ಕೊಡ್ತಾ ಇದ್ದೇವೆ. ದಯವಿಟ್ಟು ಬಂದು ನೀವು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ. ಮಕ್ಕಳ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ. ಪುಣ್ಯಕೋಟಿ ಕಬ್ ಅವರಿಗೆ. ಶಾರದಾ ಗಣಪತಿ ಕೌಟ್ ಕಬ್. ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಪಜೀರ್. ಭಾರತಿ ಆಂಗ್ಲ ಮಾಧ್ಯಮ ಶಾಲೆ ಮುಡಿಪ್. ಪಜೀರ್ ಬಂದರು 2 ಗಂಟ. ಪಜೀರ್ ಆವೆ ಮರಿಯಾ ಆಂಗ್ಲ ಮಾಧ್ಯಮ ಶಾಲೆ ಪಜೀರ್. ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಪುಣಿ. ಆವೆ ಮರಿಯಾ. ಆವೆ ಮರಿಯಾ ಬಾಳೆಪುಣಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹೂಕಾಪುವಕ್ಕಲ್. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು. ಯುವಕರು ಬರ್ತಾ ಇದ್ದಾರೆ. ನಂತರ ಕುರ್ನಾಡು. ಕಲ್ಲರ್ಕೋಡಿ
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಪ್ರಾಥಮಿಕ ಶಾಲೆ ಕಲ್ಲಾರ್ಕೋಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ಪ್ರಾಥಮಿಕ ಶಾಲೆ ಪಾಣೇಲ ಬರಿಕೆ, ಪರೀಕ್ಷಾ ಶಿಬಿರದ ಪ್ರಶಸ್ತಿ ಪತ್ರಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ಪ್ರಾಥಮಿಕ ಶಾಲೆ ಊಹಾ ಕುವಕಲ್, ಅದೇ ಟೆಸ್ಟಿಂಗ್ ಕ್ಯಾಂಪ್ ಪರೀಕ್ಷಾ ಶಿಬಿರದ್ದು ಸರ್ಟಿಫಿಕೇಟ್ ಕೊಡ್ತೇವೆ, ಸರಿಯಾ? ಊಹಾ ಕುವಕಲ್. ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ, ವಿದ್ಯಾರ್ಥಿ ಶಾರದಾ ಗಣಪತಿ. ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಫಜೀಲ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಪಕಲ್ಲು, ಭಾರತಿ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಮಾಧ್ಯಮ, ಸೈಂಟ್ ಥಾಮಸ್ ಕೇಳು ಭಾರತೀಯ ಆಂಗ್ಲ ಮಾಧ್ಯಮ, ಸೈಂಟ್ ಥಾಮಸ್ ಕೇಳು. ಪ್ರಶಸ್ತಿ ಪಡೆದ ಶಾಲೆಗಳಿಗೆ ಮತ್ತು ಪರೀಕ್ಷಾ ಪ್ರಶಸ್ತಿ ಪಡೆದ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಕ್ಲಾಸ್ ಗೋ. ಹೂವಾ ಕುವಕಲ್ಲು ಶಾಲೆ, ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಸಂಸ್ಥೆಯ ಉಪಾಧ್ಯಕ್ಷರಾದ ಗೌರವಾನ್ವಿತ ರಾಮರಾವ್ ಸರ್ ಅಂತ ಇವರು ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ಸ್ಕೌಟ್ ವಂದನೆಗಳು. ವೇದಿಕೆಯಲ್ಲಿರುವಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಾಲೆಯ ಶಾಲಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನಮ್ಮ ಸ್ಕೌಟ್ನ ಸಹ ಸಂಘಟನಾ ಆಯುಕ್ತರೇ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರೇ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ಮಕ್ಕಳ ಸ್ವರ ಕೇಳಬಾರ್ದು. ಒಂದು ರೈಲು ಹೋಗಬೇಕಾದ್ರೆ ಅದರ ಒಂದು ಚಕ್ರ ತಿರುಗಿದ್ರೆ ಸಾಕಾಗುವುದಿಲ್ಲ, ಅದರ ಎಲ್ಲ ಚಕ್ರಗಳು ತಿರುಗಬೇಕಾಗ್ತದೆ. ಇದೇ ರೀತಿ ನಮ್ಮದೊಂದು ಸ್ಕೌಟ್ ಅಂತ ಹೇಳಿ ದೊಡ್ಡ ರೈಲು ಇದು. ಇಲ್ಲಿ ತುಂಬ ಚಕ್ರಗಳು ತಿರುಗುತ್ತಾ ಇರ್ತವೆ, ಆದರೆ ಕ್ರಮಬದ್ಧವಾಗಿ ಒಂದು ನಿಯಮ ಮತ್ತು ಒಂದು ಸಿಸ್ಟಮ್ ಆಗಿ ಹೋಗ್ತಾ ಇರ್ತದೆ. ಅದೇ ರೀತಿ ನಮ್ಮ ಸ್ಥಳೀಯ ಸಂಸ್ಥೆ ಈ ರ್ಯಾಲಿ ಕೂಡ ಭಾಳ ಅದ್ಧೂರಿಯಾಗಿ ಭಾಳ ಕ್ರಮಬದ್ಧವಾಗಿ ಸಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಈ ಸ್ಕೌಟ್ ಸಂಸ್ಥೆಯು ಈಗ 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಇಷ್ಟು ವರ್ಷದಲ್ಲಿ ಇವತ್ತಿನ ರ್ಯಾಲಿ ಭಾಳ ಅದ್ಧೂರಿಯಾಗಿ ಭಾಳ ಕ್ರಮಬದ್ಧವಾಗಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನೂ ಕೂಡ ಹಾಗೆ ಹೇಳಿದ ಹಾಗೆ 2 ದಿವಸದ ರ್ಯಾಲಿ ಆಗುವಂಥ ಒಂದು ಶಕ್ತಿಯನ್ನು ದೇವರು ನಮಗೆ ಕರುಣಿಸಲಿ. ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ನಾವು ಮತ್ತು ನೀವೆಲ್ಲರೂ ಮಾಡುವ. ಈ ಸಂಸ್ಥೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಲಿ ಮತ್ತು ಇದಕ್ಕೆ ಅಹೋರಾತ್ರಿ ದುಡಿಯುವವರು ನಮ್ಮ ಕಾರ್ಯದರ್ಶಿಯವರು ಮತ್ತು ಖಜಾಂಚಿಯವರು ಮತ್ತು ಇತರ ಸದಸ್ಯರು, ಅವರೆಲ್ಲರಿಗೂ ನಾನು ಭಾಳ ಆಭಾರಿಯಾಗಿದ್ದೇನೆ. ನಮ್ಮ ಅಧ್ಯಕ್ಷರ ಪರವಾಗಿ ಮತ್ತು ನಮ್ಮ ಆಡಳಿತ ಸಮಿತಿಯ ಪರವಾಗಿ ಎಲ್ಲರಿಗೂ
ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅದೇ ರೀತಿ ನಮ್ಮ ಈ ರ್ಯಾಲಿಯ ಈ ಸನ್ನಿವೇಶಗಳನ್ನು ಅಬ್ಬಕ್ಕ ಟಿ ವಿಯವರು ಇವತ್ತು ಇಡೀ ಕರ್ನಾಟಕಕ್ಕೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದಿಸ್ತಾ ಈ ರ್ಯಾಲಿ ನಮ್ಮ ಸ್ಕೌಟು ಸ್ಥಳೀಯ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಸ್ಕೌಟ್. ವೇದಿಕೆಗಳಂತ ಎಲ್ಲ ನಮ್ಮ ಗಣ್ಯಾದಿ ಅತಿಥಿಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಇವತ್ತು ನಡೆದಂಥ ಒಂದು ನಮ್ಮ ವಾರ್ಷಿಕ ರ್ಯಾಲಿ ಏನಿದೆಯೋ ಇದನ್ನು ಇಷ್ಟು ನಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಬೇಕಿದ್ರೆ, ಮಕ್ಕಳೇ ಮಾತಾಡಬೇಡಿ, 1 ನಿಮಿಷ ಮಾತಾಡಬೇಡಿ. ನಿಮ್ಮನ್ನು ಮಕ್ಕಳೇ, ಈಗ ನಾವು ನಿಮ್ಮನ್ನು ಇಲ್ಲಿ ಸೇರಿಸಬೇಕಿದ್ರೆ ಇದರ ಹಿಂದಿನ ಒಂದು ಜವಾಬ್ದಾರಿ ನಮ್ಮೆಲ್ಲಿತ್ತು. ಆದರೆ ನಾವು ನಿಮಗೆ ನಮ್ಮ ಇಡೀ ಬಂಟ್ವಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನು ಅವರ ಪರ್ಮಿಷನ್ ಮೂಲಕ ನಾವಿಲ್ಲಿಗೆ ನಿಮ್ಮನ್ನು ಸೇರಿಸಬೇಕಾಯಿತು. ಹಾಗಾಗಿ ಆ ಪರ್ಮಿಷನ್ ಕೊಟ್ಟಂಥ ನಮ್ಮ BO ಸರ್ ಹಾಗೂ ಆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಡಂಥ ಮಕ್ಕಳನ್ನು ಕಳಿಸಿಕೊಟ್ಟಂಥ ನಮ್ಮೆಲ್ಲ ಶಾಲೆಯ ಮುಖ್ಯ ಶಿಕ್ಷಕಿಯವರಿಗೂ ಕೂಡ ನಾನು ಆತ್ಮೀಯವಾದ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನನಗೆ ಈ ಒಂದು ಕಾರ್ಯಕ್ರಮ ಯಶಸ್ಸು ನಡೆಸಿಕೊಳ್ಳಲಿಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಂಥ ಎಲ್ಲ ನಮ್ಮ ವೇದಿಕೆ ಇರುವಂಥ ಎಲ್ಲ ಅತಿಥಿಗಳು ಹಾಗೂ ಪದಾಧಿಕಾರಿಗಳು ಇದ್ದಾರೆ. ಅವರಿಗೆಲ್ಲರೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಈಗ ಧನ್ಯವಾದ ಸಮರ್ಪಣೆ ರಂಜಿನಿ ಮೇಡಮ್ ಹೂವಾಕಲ್ಲು ಇವರಿಗೆ. ವಾರ್ಷಿಕ ರ್ಯಾಲಿಯ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಯುತ ರಾಮರಾವ್ ಎಂ ALT ಕಬ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇದ್ದಾರೆ. ಸರ್, ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಪಂಚಾಯತ್ನ ಈ ಭಾಗದ ಸದಸ್ಯರಾದ ಶ್ರೀಯುತ ಮಹಮ್ಮದ್ ಹನೀಫ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮಗೆ ಕೂಡ ಈ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷರಾದ ಲೀನಾ ಮೆಂಡೋನ್ಸ ಮೇಡಮ್ ಇವರು ಇವತ್ತಿನ ಈ ಊಟಕ್ಕೆ 40 ತೆಂಗಿನಕಾಯಿಗಳು ಹಾಗೂ 11 kg ತೊಂಡೆಕಾಯಿಯನ್ನು ನಿನ್ನೆ ತಂದಿಟ್ಟು ಹೋಗಿದ್ದಾರೆ. ಮೇಡಮ್, ತಮಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರಾದಂತಹ ಶ್ರೀಯುತ ಭರತ್ ರಾಜ್ ನಮ್ಮೊಂದಿಗಿದ್ದಾರೆ. ತಮಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಬೆಳಗಿನಿಂದ ಸಂಜೆವರೆಗೆ ನಮಗೆ ತುಂಬ ಸಹಕಾರವನ್ನು ನೀಡಿದವರು ನಮ್ಮ ಶಾಲಾ ಶಿಕ್ಷಕ ವೃಂದ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಎಲ್ಲ ಮಕ್ಕಳಿಗೆ ಹಾಗೂ ಆ ಮಕ್ಕಳನ್ನು ಕರೆದುಕೊಂಡು ಬಂದಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ ಆ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ರುಚಿಯಾದ ಭೋಜನವನ್ನು ತಯಾರಿಸಿದಂತಹ ಶ್ರೀಯುತ ಸುರೇಶ್ ಭಟ್ ಹಾಗೂ ನಮ್ಮ ಅಡುಗೆ ಸಿಬ್ಬಂದಿಗಳು ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಬ್ಬಕ್ಕ ಚಾನಲ್ ವತಿಯಿಂದ ಶ್ರೀಯುತ ಶಶಿಧರ ಪೊಯ್ಯತ್ತಬೈಲ್ ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಇಲ್ಲಿಗೆ ಮುಕ್ತಾಯವಾಯಿತೆಂದು ಘೋಷಿಸುತ್ತೇನೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮುಡಿಪು ವಲಯ ನಮ್ಮ ಇವತ್ತು ಮಕ್ಕಳ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳ ರ್ಯಾಲಿ 2024-25ನೇ ಸಾಲಿನ ರ್ಯಾಲಿ ನಮ್ಮ ಶಾಲೆಯಲ್ಲಿ ನಡೆಯಿತು. ಸಾಧಾರಣ ಹೂವು ಹಾಕುವ ಕಲ್ಲು ಶಾಲೆ ನಮ್ಮದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಉನ್ನತೀಕರಿಸಿದ್ದು ಶಾಲೆ ಹೂವು ಹಾಕುವ ಕಲ್ಲು ಇಲ್ಲಿ ನಡೆಯಿತು. ಈ ಶಾಲೆಯಲ್ಲಿ ಇವತ್ತು ನಮಗೆ ಮುಡಿಪು ವಲಯದಿಂದ 475 ವಿದ್ಯಾರ್ಥಿಗಳು ಹಾಗೂ 40 ಶಿಕ್ಷಕರು ಹಾಜರಿದ್ದರು. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಮುಡಿಪು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯ ಸದಸ್ಯರು. ಅದೇ ರೀತಿ ಅನೇಕ ನಮ್ಮ ಅಧ್ಯಕ್ಷರು ಮತ್ತು ಇತರ ದಾನಿಗಳು ಸೇರಿ ಇದಕ್ಕಾಗಿ ಬಹಳ ಸಹಾಯಧನವನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಒಳ್ಳೆ ರೀತಿಯ ಊಟದ ವ್ಯವಸ್ಥೆ, ಆಮೇಲೆ ಮಕ್ಕಳಿಗೆ ಮಧ್ಯದಲ್ಲಿ ಬಾಯಾರಿಕೆ ವ್ಯವಸ್ಥೆ, ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು, ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಡೆಸಿಕೊಟ್ಟರು. ನನ್ನ ಶಾಲೆಯಲ್ಲಿ ಒಂದು 500 ಮಕ್ಕಳು ಬಂದು ಈ ಒಂದು ಉತ್ಸವವನ್ನು ಜಾತ್ರೆಯ ರೂಪದಲ್ಲಿ ಮಾಡಿ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ನನ್ನ ಸ್ಥಳೀಯ ಸಂಸ್ಥೆ ಮುಡಿಪು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಸಹಕಾರಕ್ಕಾಗಿ ಎಲ್ಲರ ಸಹಕಾರಕ್ಕಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಭಾರತ್ ಸ್ಕೌಟ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು ಇದರ ವತಿಯಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರುವಂಥ ಈ ಒಂದು ವಾರ್ಷಿಕ ಅವರ ಈ ಒಂದು ಶಿಬಿರ ನಮ್ಮ ಶಾಲೆಯಲ್ಲಿ ಆಯೋಜಿಸೋದಕ್ಕೆ ಪ್ರಥಮ ಬಾರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿ ದಿಶೆಯಲ್ಲಿ ಪುಟಾಣಿ ಮಕ್ಕಳಿಗೆ ಕಲಿಸಿಕೊಡುವಂಥ ಈ ಒಂದು ಅಚ್ಚುಕಟ್ಟಾದ ಜೀವನ ಪದ್ಧತಿ, ಖಂಡಿತವಾಗಿಯೂ ಅದಕ್ಕೆ ನಾವು ಪ್ರತಿಯೊಬ್ಬರು ಪ್ರೋತ್ಸಾಹವನ್ನು ಕೊಡಬೇಕು. ಎಳೆಯ ಪ್ರತಿಭೆಗಳಲ್ಲಿ, ಎಳೆಯ ಮಕ್ಕಳಲ್ಲಿ ಅವರ ಒಂದು ಸ್ವಚ್ಚಾರಿತ್ರವಾದ ಜೀವನ ರೂಪಿಸಿಕೊಳ್ಳಲು ಈ ಒಂದು ಭಾರತ್ ಸ್ಕೌಟ್ಸ್ ಸಂಸ್ಥೆಯು ಅಭಾರಿಯಾದಂಥ ಸೇವೆಯನ್ನು ಸದಾಕಾಲ ಸಲ್ಲಿಸ್ತಾ ಇದೆ. ಅದು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದು ಮುಂದಿನ ದಿನಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅದರಲ್ಲಿ ತನ್ನ ಜೀವನವನ್ನು ಅಳವಡಿಸಿಕೊಂಡಾಗ ಅವನ ಬದುಕಲ್ಲಿ ತಾನು ಯಾವ ರೀತಿ ಮುಂದಕ್ಕೆ ಹೆಜ್ಜೆ ಇಡಬೇಕನ್ನತಕ್ಕದನ್ನು ಅದು ಹೇಳಿಕೊಡ್ತದೆ. ಅದನ್ನು ಸದಾ ಆ ಮಕ್ಕಳು ಅವರ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಇನ್ನೂ ಕೂಡ ಅವರ ಜೀವನದ ಮಟ್ಟ ಉತ್ತುಂಗಕ್ಕೆ ಏರ್ತಂಥ ಮಾತನ್ನು ಹೇಳಿಕೊಂಡು ಈ ಒಂದು ಶಾಲೆಯಲ್ಲಿ ಆಯೋಜಿಸಿದ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಸಹಕಾರ ನಾವು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಗುವುದಾದರೆ ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸದಾಕಾಲ ಹೊರಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ.